ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದೊಳಗಡೆ ನಾವು 27th ಏಪ್ರಿಲ್ ಇಂದ ಹಿಡ್ಕೊಂಡು 2nd ಮೇ, ಆಮೇಲೆ 4th ಮೇ ದಿಂದ ಹಿಡ್ಕೊಂಡು 9th ಮೇ ವರೆಗೂ ಇಲ್ಲಿವರೆಗೂ ಏನ್ ಎಕ್ಸಾಮ್ಸ್ ಗಳಾಗಿದಾವ SSC GD, ಆ ಎಲ್ಲ ಕ್ವಶನ್ ಪೇಪರ್ಸ್ ಗಳದ್ದು ನಾನು ಅನಾಲಿಸಿಸ್ ಮಾಡ್ಕೊಂತ ಹೋಗ್ತೀನಿ. ಇನ್ ನೆಕ್ಸ್ಟ್ ಬರೋರ್ಗೆ ಯೂಸ್ ಆಗ್ಲಿ ಅಂತಂದೇಳಿ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಡೈರೆಕ್ಟ್ ಕ್ವಶನ್ಸ್ ಗಳು ನೋಡೋಣ, ಯಾವ ರೀತಿ ಕ್ವಶನ್ಸ್ ಗಳು ಬಂದಿದಾವ ಅಂತಂದ ಹೇಳಿ ಎಲ್ಲ ಶಿಫ್ಟ್ ಗಳಲ್ಲಿ. ನೋಡ್ರಿ, ಭಾರತದಲ್ಲಿ ರಾಜ್ಯಗಳ ಅಡ್ವೊಕೇಟ್ ಜನರಲ್ ಗಳನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ ಹೇಳಿ ಇಲ್ಲಿ ನೋಡ್ರಿ, ಕಾನೂನು ಸದಸ್ಯರು ಅಂತಂದ ಹೇಳಿ ಬರ್ತಾರೆ. ಯಾರು ರಿಪೀಟ್ ಮಾಡೋದ್ ಬೇಡ. ಒಂದ್ಸರಿ ಏನಂತಂದ್ ಹೇಳಿದ್ರೆ ರಿವಿಷನ್ ಆಗ್ಬಿಡ್ಲಿ, ಎಲ್ಲಾನು ಅಷ್ಟೇ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈಗ ನೋಡ್ರಿ, ಕಾನೂನು ಅಂತಂದ್ ಬರುತ್ತ, ನ್ಯಾಯ ಅಂತಂದ್ ಹೇಳಿ ಬರುತ್ತ. ಈಗ ನಮ್ಮ ಭಾರತ ದೇಶ ಅಂತ ಬಂದ್ರ ಅತಿ ಹೈಯೆಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರ ಕಾನೂನಿನ ಮೊದಲ ಸದಸ್ಯ ನಾವು ಅಟಾರ್ನಿ ಜನರಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಟಾರ್ನಿ ಜನರಲ್. ಆರ್ಟಿಕಲ್ ಯಾವ್ದು ಹೇಳುತ್ತ? ಆರ್ಟಿಕಲ್ 76 ಮುಖಾಂತರ ಯಾರ್ ನೇಮಕ ಮಾಡ್ತಾರ? ಇವ್ರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಸೇಮ್ ಅದೇ ರೀತಿಯಾಗಿ ಭಾರತದ ರಾಜ್ಯಗಳಲ್ಲಿ, ಈಗ ರಾಜ್ಯಗಳನ್ನ ತಗೊಳ್ರಿ. ನಮ್ಮ ಭಾರತದಲ್ಲಿ ತುಂಬಾ ರಾಜ್ಯಗಳಿದಾವ, 28 ರಾಜ್ಯಗಳಿದಾವ. ಅದ್ರಲ್ಲಿ ನಮ್ ಕರ್ನಾಟಕವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರ ಕರ್ನಾಟಕದ ಕಾನೂನಿನ ಮೊದಲ ಸದಸ್ಯ ಯಾರಾಗ್ತಾರ ಅಂತಂದ್ ಹೇಳಿದ್ರ ಅಡ್ವೊಕೇಟ್ ಜನರಲ್ ಆಗ್ತಾರೆ. ಯಾರು? ಅಡ್ವೊಕೇಟ್ ಜನರಲ್. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ. ಇದು ಯಾವ್ದ್ರ ಪ್ರಕಾರ ಅಂತಂದ್ ಹೇಳಿದ್ರ ಆರ್ಟಿಕಲ್ 165 ಪ್ರಕಾರ ಅಡ್ವೊಕೇಟ್ ಜನರಲ್ ಬೇಕು ಅಂತಂದ್ ಹೇಳುತ್ತ. ಈ ಅಡ್ವೊಕೇಟ್ ಜನರಲ್ ನ ಯಾರ್ ನೇಮಕ ಮಾಡ್ತಾರ? ರಾಜ್ಯಪಾಲರು ನೇಮಕ ಮಾಡ್ತಾರ. ಇಲ್ಲಿ ನೋಡ್ರಿ, ರಾಷ್ಟ್ರಪತಿಯವರು ಅಲ್ಲಿ ನೇಮಕ ಮಾಡಿದ್ರ, ರಾಜ್ಯಪಾಲರು ಎಲ್ಲಿ ನೇಮಕ ಮಾಡ್ತಾರ? ರಾಜ್ಯಗಳಲ್ಲಿ ನೇಮಕ ಮಾಡ್ತಾರ. ಈ ಪಾಯಿಂಟ್ ಎಲ್ರು ಕ್ಲಿಯರ್? ಈ ರೀತಿ ನಿಮ್ಗ ಕ್ವಶನ್ಸ್ ಗಳು ಬರ್ತಾವ. ಈಗ ನನಗ್ ಕಮೆಂಟ್ ಹಾಕ್ರಿ, ಅಂದ್ರೆ ನಮ್ಮ ದೇಶದ ಇವಾಗ ಅಟಾರ್ನಿ ಜನರಲ್ ಯಾರಿದಾರ? ಯಾಕಂದ್ರೆ ಕರೆಂಟ್ ಅಫೇರ್ಸ್ ಒಳಗಡೆ ಬರುತ್ತೆ. ಈಗ ರೀಸೆಂಟ್ ಆಗಿ ಚೇಂಜ್ ಆಗಿದಾರ ಅನ್ಸುತ್ತೆ. ಸೊ ಅಟಾರ್ನಿ ಜನರಲ್ ಇವಾಗ ಯಾರಿದಾರ ಅನ್ನೋದನ್ನ ನೀವು ನನಗ್ ಕಮೆಂಟ್ ಹಾಕ್ಬೇಕು. ಕ್ಲಿಯರ್? ಅದಾದ ನಂತರ ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ ಆರ್ಟಿಕಲ್ 52 ಹೇಳುತ್ತ. ಇವಾಗ ನಮ್ಮ ರಾಷ್ಟ್ರಪತಿ ಯಾರಿದಾರ ಅಂತಂದ್ ಹೇಳಿದ್ರೆ ದ್ರೌಪದಿ ಮುರ್ಮು ಇದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಂತಂದ್ ಹೇಳಿ ಬರುತ್ತೆ. ಇದ್ರ ಬಗ್ಗೆ ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಬಟ್ ಅದ್ರ CJI ಅಂತಂದ್ ಹೇಳಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈಗ ರೀಸೆಂಟ್ ಆಗಿ ಚೇಂಜ್ ಆಗಿದ್ದಾರೆ. ಈಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಬ್ಬ ಶಂಕಿತ ವ್ಯಕ್ತಿಯನ್ನ ಬಂಧಿಸುವ ಮೊದಲು ಆತನ ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇಡಲು ಪೊಲೀಸ್ ಇಲಾಖೆ ಬಳಸುವ ಪ್ರಾಥಮಿಕ ವಿಧಾನ ಏನು ಅಂತಂದ್ ಹೇಳಿ. ಅಂದ್ರೆ ಇವಾಗ ಒಬ್ಬ ಶಂಕಿತ ವ್ಯಕ್ತಿ ಇರ್ತಾನ, ಇವೇನೋ ಕ್ರೈಮ್ ಮಾಡ್ಬೋದು, ಇವನೇನೋ ಕೊಲೆ ಮಾಡ್ಬೋದು, ಅಥವಾ ಏನೋ ಒಂದ್ ದರೋಡೆ ಮಾಡ್ಬೋದು ಅಂತಂದ್ ಹೇಳಿ. ಸೊ ಇವನ್ ಬಂಧಿಸೋಕ್ಕಿಂತ ಮುಂಚೆ, ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರೇನಂತಂದ್ ಹೇಳಿದ್ರೆ ಅವನ ಮೇಲೆ ಯಾವಾಗ್ಲೂ ಒಂಥರ ಆ ಎಲ್ಲ ಯಾವಾಗ್ಲೂ ನೋಡ್ತಾ ಇರ್ತಾರ. ಅದನ್ನ ನಾವು ಕಣ್ಗಾವಲು ಅಂತಂದ್ ಹೇಳ್ತೀವಿ, ಸರ್ವೈಲೆನ್ಸ್ ಅಂತಂದ್ ಹೇಳ್ತೀವಿ. ಅಂತ ಹೇಳ್ತೀವಿ ಸರ್ವೈಲೆನ್ಸ್ ಅಂತಂದ್ ಹೇಳ್ತೀವಿ, ಕಣ್ಗಾವಲು. ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡಿ, ಬಂಧಿಸಿದ ನಂತರ ಆ ವ್ಯಕ್ತಿಯನ್ನ ಎಲ್ಲಾದ್ರೂ ಇದು ಮಾಡ್ತಾ ಇದ್ರು ಅಂತಂದ್ ಹೇಳಿದ್ರೆ ಅದನ್ನ ನಾವು ಇಂಟ್ರಾಗೇಷನ್ ಅಂತಂದ್ ಹೇಳ್ತೀವಿ. ಬಂದಿ ಆದ್ಮೇಲೆ, ಸೊ ಬಂಧಿಸೋಕ್ಕಿಂತ ಮುಂಚೆ ಅಂತಂದ್ ಹೇಳಿದ್ರೆ ಅದು ಸರ್ವೈಲೆನ್ಸ್. ಅದಾದ ಬಂದಿ ಆದ ನಂತರ ನೆಕ್ಸ್ಟ್ ವಿಚಾರಣೆ ಮಾಡಿದ್ರೆ ಅದನ್ನ ನಾವು ಇಂಟ್ರಾಗೇಷನ್ ಅಂತಂದ್ ಹೇಳ್ತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ NGO ಪದದ ಫುಲ್ ಫಾರ್ಮ್ ಏನು ಅಂತ ಕೇಳಿದಾರೆ ಈ ಸರಿ. ಏನಂತಂದ್ ಹೇಳಿದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಕೆಂಡ್ ಆಪ್ಷನ್, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಹಿಂಗಂತಂದ್ ಹೇಳಿದ್ರೆ ಸರ್ಕಾರೇತರ ಸಂಸ್ಥೆಗಳು ಅಂತಂದ್ ಹೇಳ್ತೀವಿ. ಹಿಂಗಂತಂದ್ ಹೇಳಿದ್ರೆ ಸರ್ಕಾರೇತರ ಸಂಸ್ಥೆಗಳು. ಸರ್ಕಾರೇತರ ಸಂಸ್ಥೆಗಳು ಅಂತಂದ್ ಹೇಳಿದ್ರೆ ಸರ್ಕಾರದ ನೇರ ನಿಯಂತ್ರಣಕ್ಕ ಒಳಪಡದೆ. ಸೊ ಸರ್ಕಾರದ ನಿಯಂತ್ರಣ ಇರಂಗಿಲ್ಲ ಇದ್ರ. ಏನಂತಂದ್ ಹೇಳಿದ್ರೆ ಗವರ್ಮೆಂಟ್ ಇದ್ರ ಮೇಲೆ ನಿಯಂತ್ರಣ ಇಡಂಗಿಲ್ಲ. ಬಟ್ ಆದ್ರೆ ಇವೆಲ್ಲ ಎದಕ್ ಯೂಸ್ ಆಗ್ತಾವ ಅಂತಂದ್ ಹೇಳಿದ್ರೆ ಲಾಭದ ಉದ್ದೇಶಕ್ಕೋಸ್ಕರ, ಲಾಭದ ಉದ್ದೇಶವಿಲ್ಲದೆ ಸಮಾಜ ಸೇವೆಗಳನ್ನ ಮಾಡೋದಾಗಿರ್ಬೋದು, ಶಿಕ್ಷಣವನ್ನ ಒದಗಿಸೋದಾಗಿರ್ಬೋದು, ಅಥವಾ ಪರಿಸರ ರಕ್ಷಣೆ ಮಾಡೋದಾಗಿರ್ಬೋದು, ಮಾನವ ಹಕ್ಕುಗಳ ರಕ್ಷಣೆ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಇಂಥ ಕೆಲಸಗಳಿಗೆ ಶ್ರಮಿಸುವಂತಹ ಒಂದು ಸಂಸ್ಥೆಗಳನ್ನ ನಾವು NGO ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಗವರ್ಮೆಂಟ್ ಯಾವುದೇ ರೀತಿ ಅಧಿಕಾರ ಇರಂಗಿಲ್ಲ ಇದ್ರ ಮೇಲೆ. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, GST ಕೌನ್ಸಿಲಿನ್ ನ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿ. ನೋಡ್ರಿ, ರೀಸೆಂಟ್ ಆಗಿ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ GST ಅನ್ನ ಜಾರಿಗೆ ತಗೊಂಡು ಬಂದಿದಾರೆ ನಮ್ಮ ಭಾರತ ದೇಶದೊಳಗಡೆ. ಇದೆಲ್ರಿಗೂ ಗೊತ್ತೈತೆ. ಸೊ ಈ GST ಕೌನ್ಸಿಲ್ದು ಅಧ್ಯಕ್ಷರು ಯಾರಾಗಿರ್ತಾರೋ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಯಾರಾಗಿರ್ತಾರೆ? ಕೇಂದ್ರ ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್.
ಅದಾದ ನಂತರ ಇದು ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ ಅಂದ್ರೆ ಆರ್ಟಿಕಲ್ 279 ಎ ಅಡಿ ಒಳಗಡೆ GST ಕೌನ್ಸಿಲ್ ಬರುತ್ತೆ. ಈ GST ಕೌನ್ಸಿಲ್ ಅಲ್ಲಿ ಯಾರ್ಯಾರು ಸದಸ್ಯರು ಅಧ್ಯಕ್ಷರು ಯಾರಾಗಿರ್ತಾರೋ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ ಆರ್ಟಿಕಲ್ 279 ಎ ಒಳಗಡೆ. ಇಲ್ಲೇ ನೆನ್ಪಿಟ್ಕೊಳ್ರಿ. ಇನ್ನೊಂದು ಆರ್ಟಿಕಲ್ 280 ಅಂತಂದ್ ಹೇಳಿ ಬರುತ್ತೆ. ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಫೈನಾನ್ಸಿಯಲ್ ಕಮಿಷನ್ ಅನ್ನ ಹಣಕಾಸು ಸಮಿತಿ ರಚನೆ ಬಗ್ಗೆ ಹೇಳುತ್ತ. ಫೈನಾನ್ಸಿಯಲ್ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಅಥವಾ ರಚನೆ ಬಗ್ಗೆ ಆರ್ಟಿಕಲ್ 280 ಹೇಳುತ್ತ. ಸೊ ಇದ್ರದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರ ಇಲ್ಲೂ ಕೂಡ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರ ಕೇಂದ್ರ ಸರ್ಕಾರದ್ದು. ಇಷ್ಟೇ ನೆನ್ಪಿಟ್ಕೊಳ್ರಿ, ಬಾಡಿ ಜಾಸ್ತಿ ಏನು ಹೋಗೋದ್ ಬೇಡ. ಅದಾದ ನಂತರ ನೆಕ್ಸ್ಟ್ ಮೊದಲೇನಂತಂದ್ ಹೇಳಿದ್ರೆ 1950 ನಮ್ಮ ದೇಶ ಯಾವಾಗ ಫ್ರೀಡಮ್ ಹೊಂದಿತ್ತಲ್ಲ ಆ ಟೈಮ್ ಒಳಗಡೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಯಾಕ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂತಂದ್ ಹೇಳಿ. ಬಟ್ ಆದ್ರೆ ಇದನ್ನ ತಗೊಂಬಂದವ್ರು ಯಾರಂತಂದ್ ಹೇಳಿದ್ರ ಇಡೀ ಪ್ರಪಂಚದೊಳಗಡೆ ಫಸ್ಟ್ ಟೈಮ್ ರಷ್ಯಾದ ಸ್ಟಾಲಿನ್ ಅಂತಂದ್ ಹೇಳ್ತೀವಿ. ಸ್ಟಾಲಿನ್ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್. ಸ್ಟಾಲಿನ್, ಲೆನಿನ್, ಅದಾದ ನಂತರ ಪುಟಿನ್, ಇವರೆಲ್ಲ ಏನಂತಂದ್ ಹೇಳಿದ್ರೆ ತುಂಬಾ ಡೇಂಜರಸ್. ಇವರು ತುಂಬಾ ಅತ್ಯುನ್ನತ ಅಧ್ಯಕ್ಷರು ಅಂತಂದ್ ಹೇಳ್ತೀವಿ. ಸ್ಟಾಲಿನ್ ಇದ್ದವನು ಪಂಚವಾರ್ಷಿಕ ಯೋಜನೆಗಳನ್ನ ರಷ್ಯಾದೊಳಗಡೆ ಜಾರಿಗೆ ತಗೊಂಡ್ಬಂದಿರ್ತಾನ. ಸೊ ಮೊದಲು ಫಸ್ಟ್ ಟೈಮ್ ಇವುಗಳನ್ನ ನಾವು ಫಾಲೋ ಮಾಡ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶಕ್ಕೆ ಜಾರಿಗೆ ತಗೊಂಡ್ ಬರ್ತಾರ. ಈ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ಬೇಕು, ಅವುಗಳ ರಚನೆ ಮಾಡ್ಬೇಕು, ಅವುಗಳನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೋಬೇಕು, ದೇಶದ ಆರ್ಥಿಕ ಪ್ರಗತಿಯನ್ನ ನೋಡ್ಬೇಕು, ಎಲ್ಲಾನು ಕಂಟ್ರೋಲ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಒಂದು ಆಯೋಗ ಬೇಕು ಅಂತಂದ್ ಹೇಳಿ ಯೋಜನಾ ಆಯೋಗವನ್ನ ರಚನೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್, ಯೋಜನಾ ಆಯೋಗ. ಇದೆಲ್ಲ ಪಂಚವಾರ್ಷಿಕ ಯೋಜನೆ ನೋಡ್ತಾ ಇತ್ತು. ಬಟ್ ಆದ್ರ 2015ರಲ್ಲಿ ಮೋದಿಜಿ ಅವ್ರ ಏನ್ ಮಾಡ್ತಾರೆ, ಅದನ್ನ ಯೋಜನಾ ಆಯೋಗವನ್ನ ಕ್ಯಾನ್ಸಲ್ ಮಾಡಿ ನೀತಿ ಆಯೋಗ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರ. ಏನ್ ಮಾಡ್ತಾರ, ನೀತಿ ಆಯೋಗ ಅಂತಂದ್ ಹೇಳಿ. ಅದಾದ ನಂತರ RBI ಯಾವಾಗ ಸ್ಥಾಪನೆ ಆಗತ್ತ, 1935ರಲ್ಲಿ ಸ್ಥಾಪನೆ ಆಗತ್ತ. ಇವಾಗ RBI ಗವರ್ನರ್ ಯಾರಿದಾರ ಅಂತಂದ್ ಹೇಳಿ ನನಗೊಂದು ಕಮೆಂಟ್ ಹಾಕ್ರಿ. ಆಮೇಲೆ ನೋಡ್ರಿ, ನಾನು ತುಂಬಾ ಟಫೆಸ್ಟ್ ಆಗಿರೋ ಕ್ವಶನ್ ಅನ್ನ ಹೇಳ್ತೀನಿ. ಸೊ ಕ್ಯಾಬಿನೆಟ್ ನ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ರೆ, ಕ್ಯಾಬಿನೆಟ್ ಹೆಡ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿ ಅವ್ರ ಜೊತೆಗಿರುವಂತಹ ಮಿನಿಸ್ಟರ್ಸ್, ಅದನ್ನ ನಾವು ಕ್ಯಾಬಿನೆಟ್ ಅಂತ ಕರಿತೀವಿ. ಇವಾಗ ಪ್ರಧಾನ ಮಂತ್ರಿ ಯಾರಿದಾರ ಅಂತಂದ್ರೆ PM ಮೋದಿಜಿ ಅವರಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಾಂಪ್ರದಾಯಿಕ ಕೋನಗಳ ಓಟದ ಸ್ಪರ್ಧೆಯಾದಂತಹ ಕಂಬಳ ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ? ನೋಡ್ರಿ, ನಿಮ್ಗೆ ಗೊತ್ತಿರ್ಬೇಕು, ಯಾವ್ದೋ ನಮ್ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ, ಕರ್ನಾಟಕ ಅಂತಂದ್ ಹೇಳ್ತೀವಿ. ಅದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ. ಆಮೇಲೆ ಇವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ತುಳುನಾಡು ಅಂತ ಕರೀತಾರೆ. ಅಲ್ಲಿ ಲೋಕಲ್ ಅಲ್ಲಿ ಏನಂತ ಕರೀತಾರೆ ಅಂತಂದ್ ಹೇಳಿದ್ರೆ ತುಳುನಾಡು ಅಂತ ಕರೀತಾರೆ. ಇದೊಂದು ಸಾಂಪ್ರದಾಯಿಕ ಜೋಡಿ ಕೋನಗಳ ಓಟದ ಸ್ಪರ್ಧೆಯಾಗೈತೆ. ಸೇಮ್ ಅದೇ ರೀತಿಯಾಗಿ ನಮಗ್ ಕ್ವಶನ್ಸ್ ಗಳು ಬರ್ತಾವ. ಈಗ ನಮ್ ಕರ್ನಾಟಕದಲ್ಲಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿದೆ. ಅಂದ್ರೆ ಸುಗ್ಗಿ ಕಾಲದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಂಬಳವನ್ನ ಆಚರಣೆ ಮಾಡ್ತಾರ. ಇಲ್ಲಿ ನಮ್ ಕರ್ನಾಟಕದೊಳಗಡೆ ಸೇಮ್ ಅದೇ ರೀತಿಯಾಗಿ ತಮಿಳುನಾಡದಲ್ಲೂ ಕೂಡ ಒಂದು ಆಚರಣೆ ಮಾಡ್ತಾರ. ಅದನ್ನ ನಾವು ಜಲ್ಲಿಕಟ್ಟು ಅಂತ ಕರಿತೀವಿ. ಏನಂತ ಕರಿತೀವಿ? ಜಲ್ಲಿಕಟ್ಟು. ಸೇಮ್ ಇದೇ ರೀತಿಯಾಗಿ ಕೇರಳದೊಳಗಡೆ ಕೂಡ ಆಚರಣೆ ಮಾಡ್ತಾರ. ಯಾವಾಗ ಸುಗ್ಗಿ ಕಾಲದಲ್ಲಿ ಅದನ್ನ ನಾವು ದೋಣಿ ರೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ದೋಣಿಗಳ ರೇಸ್ ಅಂತ ಕರಿತೀವಿ. ಸೊ ಅದನ್ನ ಯಾರು ಗೆಲ್ತಾರಲ್ಲ ಅವ್ರಿಗೊಂದು ಟ್ರೋಫಿಯನ್ನ ಕೊಡ್ತಾರ. ಅದನ್ನ ನಾವು ನೆಹರು ಟ್ರೋಫಿ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ನೆಹರು ಟ್ರೋಫಿ. ಇವು ಸಾಂಪ್ರದಾಯಿಕ ಕ್ರೀಡೆಗಳು ಅಂತಂದ ಹೇಳಿ ಇವುಗಳನ್ನೆಲ್ಲ ಏನಂದ್ರ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೀರಜ್ ಚೋಪ್ರಾ ಯಾವ ಏಷ್ಯನ್ ಗೇಮ್ಸ್ ನಲ್ಲಿ ತಮ್ಮ ಚೊಚ್ಚಲ ಚಿನ್ನದ ಪದಕವನ್ನ ಗೆಲ್ತಾರ ಅಂತಂದ ಹೇಳಿ. ನೋಡ್ರಿ, ಕ್ವಶನ್ಸ್ ಗಳು ಯಾವ್ದು ರೀತಿ ಬರ್ತಾವ ಅಂತಂದ ಹೇಳಿದ್ರೆ, ನೀರಜ್ ಚೋಪ್ರಾ ಯಾವ ಆಟಕ್ಕೆ ಸಂಬಂಧಪಟ್ಟಿದಾರೆ ಅಂತಂದ ಹೇಳಿ. ಯಾವ ಆಟಕ್ಕೆ? ನಾವು ಜಾವೆಲಿನ್ ಥ್ರೋ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಆ ಆಟವನ್ನ ಜಾವೆಲಿನ್ ಥ್ರೋ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇವರು ಯಾವ ಟೈಮ್ ಅಲ್ಲಿ ಒಳಗಂತಂದ ಹೇಳಿದ್ರೆ 2018 ಜಕಾರ್ತ್ ಪಾಲೆಂಬಾಂಗ್ ಅಂತಂದ್ ಹೇಳ್ತೀವಿ. ಜಕಾರ್ತ್ ಏಷ್ಯನ್ ಗೇಮ್ಸ್ ಒಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವರು ಚಿನ್ನದ ಪದಕವನ್ನ ಗೆಲ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ 2023 ಒಳಗಡೆ ಮತ್ತೇನಂತಂದ ಹೇಳಿದ್ರೆ 2023 ಒಳಗಡೆ ಹ್ಯಾಂಗ್ಜೋ ಒಳಗಡೆ, ಎಲ್ಲಿಪ್ಪಾ ಅಂತಂದ ಹೇಳಿದ್ರೆ ಹ್ಯಾಂಗ್ಜೋ ಏಷ್ಯನ್ ಗೇಮ್ಸ್ ಒಳಗಡೆ, ಅದೇನಂತಂದ ಹೇಳಿದ್ರೆ 2018 ಜಕಾರ್ತ್ ಒಳಗಡೆ. ಇನ್ನು ನೆಕ್ಸ್ಟ್ 2023 ಹ್ಯಾಂಗ್ಜೋ ಏಷ್ಯನ್ ಗೇಮ್ಸ್ ಒಳಗಡೆ ಕೂಡ ಮತ್ತೊಮ್ಮೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಚಿನ್ನದ ಪದಕವನ್ನ ಗೆಲ್ತಾರ 2 ಟೈಮ್ ನೀರಜ್ ಚೋಪ್ರಾ ಅವರು. ಈ ಕ್ವಶನ್ ಅನ್ನ ತುಂಬಾ ಸಾರಿ ಕ್ವಶನ್ ಕೇಳ್ತಾರ. ಅದಾದ ನಂತರ ಏಷ್ಯನ್ ಗೇಮ್ಸ್ ಗಳ ಬಗ್ಗೆ ಬಂತು ಅಂದ್ರೆ 1951ರಲ್ಲಿ ಫಸ್ಟ್ ಟೈಮ್ ಏಷ್ಯನ್ ಗೇಮ್ಸ್ ಗಳನ್ನ ನಡೆಸ್ತಾರ.
ಅದು ಯಾವ ನಗರದಲ್ಲಿ ಅಂತಂದ್ ಹೇಳಿದ್ರ ದೆಹಲಿ ಒಳಗಡೆ ನಡೆಸ್ತಾರ, ಅದು ನಮ್ ದೇಶದಲ್ಲಿ. ಅದಾದ ನಂತರ ಏಷ್ಯನ್ ಗೇಮ್ಸ್ ಗಳು ಪ್ರತಿ 4 ವರ್ಷಕ್ಕೊಮ್ಮೆ ನಡೀತಾವ. ಏಷ್ಯನ್ ಗೇಮ್ಸ್ ಅಂತಂದ್ ಹೇಳಿದ್ರ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತಾವ. ಇಷ್ಟು ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ್ದು ಬಂದೈತೆ. ಫೆಬ್ರವರಿ 16ರಿಂದ 18ರವರೆಗೂ, ಫೆಬ್ರವರಿ 16ರಿಂದ 18ರವರೆಗೂ 2025 ಅದನ್ನ ನಾವು ಅಂತಾರಾಷ್ಟ್ರೀಯ ಹಕ್ಕಿಯ ಹಬ್ಬ ಅಂತಂದ್ ಹೇಳಿ ಕರೀತಾರ. ಏನಂತ ಕರೀತಾರ? ಅಂತಾರಾಷ್ಟ್ರೀಯ ಹಕ್ಕಿಯ ಹಬ್ಬ ಅಂತಂದ್ ಹೇಳಿ. ಇದನ್ನ ಎಲ್ಲಿ ನಡೆಸಿಕೊಡ್ಲಾಯ್ತು ಅಂತಂದ್ ಹೇಳಿ, ಎಲ್ಲಿ ಅಂತಂದ್ ಹೇಳಿದ್ರೆ ಜಮುಯಿ ಒಳಗಡೆ, ಬಿಹಾರಿನ ಜಮುಯಿ ಜಿಲ್ಲೆ ಒಳಗಡೆ ಇದನ್ನ ನಡೆಸ್ತಾರ. ಯಾಕಂತಂದ್ ಹೇಳಿದ್ರೆ ಅಲ್ಲೊಂದು ಪಕ್ಷಿಧಾಮ ಬರುತ್ತ, ನಾಗಿ ನಕ್ತಿ ಪಕ್ಷಿಧಾಮ ಅಂತಂದ್ ಹೇಳಿ. ಏನಂತಂದ್ ಹೇಳಿದ್ರೆ ನಾಗಿ ನಕ್ತಿ ಪಕ್ಷಿಧಾಮ ಎಂಬಲ್ಲಿ ಈ ಅಂತಾರಾಷ್ಟ್ರೀಯ ಹಕ್ಕಿ ಹಬ್ಬವನ್ನ ನಡೆಸ್ತಾರ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಪಕ್ಷಿಗಳು ವಲಸೆ ಬರೋದ್ರಿಂದ, ಆಮೇಲೆ ಅತಿ ಹೆಚ್ಚು ಪ್ರವಾಸಿಗರಲ್ಲಿ ಇರೋದ್ರಿಂದ ನಾಗಿ ಆಮೇಲೆ ನಾಗಿ ನಕ್ತಿ ಪಕ್ಷಿಧಾಮ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ ಹೇಳಿದ್ರೆ ಈ ನಾಗಿ ನಕ್ತಿ ಪಕ್ಷಿಧಾಮ ಇದನ್ನ ನಾವು ರಾಮ್ಸರ್ ಸೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಮ್ಸರ್ ಸೈಟ್. ಅಂದ್ರೆ ಇದೊಂದು ಜೌಗು ಪ್ರದೇಶ. ಇದೊಂದೇನಂತಂದ್ ಹೇಳಿದ್ರೆ ಸಂರಕ್ಷಿತ ಜೌಗು ಪ್ರದೇಶ ಅಂತಂದ್ ಹೇಳ್ತೀವಿ. ಅವುಗಳನ್ನ ನಾವು ರಾಮ್ಸರ್ ಸೈಟ್ ಗೆ ಸೇರಿಸ್ತೀವಿ. ಅದಾದ ನಂತರ ಫೆಬ್ರವರಿ 2 ನಾವ್ ಏನಂತ ಕರಿತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಜೌಗು ದಿನ ಅಂತಂದ್ ಹೇಳಿ, ಅಂತಾರಾಷ್ಟ್ರೀಯ ಜೌಗು ದಿನ ಅಂತಂದ್ ಹೇಳಿ ಕರಿತೀವಿ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದ್ ಕೆಲವೊಂದು ಪಾಯಿಂಟ್ಸ್ ಗಳು ಬಂದವು. ಪ್ರಯಾಗ್ರಾಜ್ ಅಂತಂದ್ ಹೇಳಿ, ಪ್ರಯಾಗ್ರಾಜನ ನಾವು ಏನಂತ ಕರಿತೀವಿ ಸರ್? ಇದನ್ನ ಸಿಂಪಲ್ ಆಗಿ ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ ರೀ. ಯಾಕಂತಂದ್ ಹೇಳಿದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಬಂದ್ ಸೇರಿದವ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮ. ಅದನ್ನ ಅಲಹಾಬಾದ್ ಅಂತಂದ್ ಹೇಳಿ ಇಷ್ಟ ದಿನ ಕರಿತಾ ಇದ್ರು, ಇವಾಗ ಅದನ್ನ ಚೇಂಜ್ ಮಾಡಿ ಪ್ರಯಾಗ್ರಾಜ್ ಅಂತ ಕರೀತಾರ. ಆಮೇಲೆ ಇಲ್ಲಿ ಏನ್ ನಡೆಯುತ್ತ? ಕುಂಭಮೇಳ ನಡೆಯುತ್ತ. ಇಲ್ಲಿ ಏನ್ ನಡೆಯುತ್ತ ಅಂತಂದ್ ಹೇಳಿದ್ರೆ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ರೀಸೆಂಟ್ ಆಗಿ ನಡೆದೈತೆ. ಯಾವ್ದ್ ಬೇಕಾದ ಕ್ವಶನ್ ನಿಮ್ಗೆ ಇದ್ರಲ್ಲಿ ಬರ್ಬೋದು. ಕ್ಲಿಯರ್? ಅದಾದ ನಂತರ ಸುಂದರ್ಬನ್, ಪಶ್ಚಿಮ ಬಂಗಾಳದೊಳಗಡೆ ಏನಂತಂದ್ ಹೇಳಿದ್ರೆ ಸುಂದರ್ಬನ್ ಕಾಡುಗಳು ಬರ್ತಾವ. ಅದ್ರಲ್ಲಿ ಯಾವ ಮರಗಳು ಜಾಸ್ತಿ ಕಂಡು ಬರ್ತಾವ ಅಂದ್ರೆ ಸುಂದರಿ ಮರಗಳು ಅಂತಂದ್ ಹೇಳ್ತೀವಿ. ಅವುಗಳನ್ನ ನಾವು ಮ್ಯಾಂಗ್ರೋವ್ಸ್ ಕಾಡುಗಳು ಅಂತಂದ್ ಕರಿತೀವಿ. ಮ್ಯಾಂಗ್ರೋವ್ಸ್ ಕಾಡುಗಳು. ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಎಲ್ದಾವ ಅಂದ್ರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಪಶ್ಚಿಮ ಬಂಗಾಳದೊಳಗಡೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ, ಕೇಳ್ತಾರ ನಿಮ್ಗ. ಅದಾದ ನಂತರ ಈಗ ಆಲ್ರೆಡಿ ಕೇಳಿದಾರ ಅವನ್ನ. ಸೊ ಅದಾದ ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾರು ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸ್ತಾರ ಅಂತಂದ್ ಹೇಳಿ. ಎಸ್, ಯಾರು ಸೋಲಿಸ್ತಾರ ಅಂತಂದ್ ಹೇಳಿದ್ರೆ 1ನೇ ನರಸಿಂಹವರ್ಮ. ಏನಾಗತ್ತ ಅಂತಂದ್ ಹೇಳಿದ್ರೆ ಇಮ್ಮಡಿ ಪುಲಿಕೇಶಿ ಫಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇವ್ರನ್ನ ದಕ್ಷಿಣ ಪತೇಶ್ವರ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಉತ್ತರ ಪತೇಶ್ವರ, ಅವ್ರ ಏನಂದ್ರೆ ಹರ್ಷವರ್ಧನ ಅಂತಂದ್ ಹೇಳ್ತೀವಿ. ಇವ್ರ ನಡುವೆ ಒಂದ್ ಯುದ್ಧ ನಡೆಯುತ್ತ, ನರ್ಮದಾ ಕಾಳಗ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? ನರ್ಮದಾ ಕಾಳಗ ಅಂತಂದ್ ಹೇಳ್ತೀವಿ. ಇದು ನಿಮ್ಗೆಲ್ರಿಗೂ ಗೊತ್ತೈತೆ. ಇದನ್ನ ಐಹೊಳೆ ಶಾಸನದೊಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದ್ರ ಬಗ್ಗೆ ಹೇಳಿದಾರ. ಈ ಐಹೊಳೆ ಶಾಸನವನ್ನ ಕೆತ್ತಿಸಿದವ್ರು ಯಾರಂತಂದ್ ಹೇಳಿದ್ರೆ ರವಿ ಕೀರ್ತಿ ಅಂತಂದ್ ಹೇಳ್ತೀವಿ. ಅದ್ ಇವಾಗ ಯಾವ ದೇವಾಲಯದಲ್ಲಿ ಐತೆ? ಮೆಗುತಿ ದೇವಾಲಯದೊಳಗಡೆ ಐತೆ. ಇಷ್ಟು ಪಾಯಿಂಟ್ ಕ್ಲಿಯರ್ ಇದ್ರಲ್ಲಿ. ಇದು ಹರ್ಷವರ್ಧನ್ ಜೊತೆಗೆ ಯುದ್ಧ ಆಯ್ತು. ಅದಾದ ನಂತರ ಇಮ್ಮಡಿ ಪುಲಿಕೇಶಿ ಪಲ್ಲವರ ಜೊತೆಗೂ ಕೂಡ ಕಂಟಿನ್ಯೂಸ್ ಆಗಿ ಯುದ್ಧವನ್ನ ಮಾಡ್ತಾ ಇದ್ರು. ಫಸ್ಟ್ ಯಾರ ಜೊತೆ ಅಂತಂದ್ ಹೇಳಿದ್ರೆ ಮಹೇಂದ್ರ ವರ್ಮನನ್ನ ಜೊತೆ ಯುದ್ಧ ಮಾಡ್ತಾ ಇದ್ರು. ಮಹೇಂದ್ರ ವರ್ಮನ್ ಜೊತೆ ಟೋಟಲ್ ಆಗಿ 3 ಯುದ್ಧಗಳನ್ನ ಮಾಡಿದಾರ. 3 ಯುದ್ಧದಲ್ಲಿ ಮಹೇಂದ್ರ ವರ್ಮ ಸೋಲ್ತಾನ. ಬಟ್ ಅದ್ರ ಕೊನೆಯ ಯುದ್ಧದಲ್ಲಿ ಮಹೇಂದ್ರ ವರ್ಮನನ್ನ 2ನೇ ಪುಲಿಕೇಶಿ ಏನ್ ಮಾಡ್ತಾನ ಅಂದ್ರೆ ಕೊಂದ್ ಹಾಕ್ತಾನ. ಈ ಸೇಡನ್ನ ತೀರ್ಸ್ಕೊಳಕ್ಕೆ ಅವನ ಮಗನಾದಂತಹ 1ನೇ ನರಸಿಂಹ ಇದ್ದವನು ಯಾರ ಮೇಲೆ ಯುದ್ಧ ಮಾಡ್ತಾನ? ಇಮ್ಮಡಿ ಪುಲಿಕೇಶಿ ಮೇಲೆ ಯುದ್ಧ ಮಾಡಿ, ಅವಾಗ ಏಜ್ ಆಗಿರತ್ತ, ವಯಸ್ಸಾಗಿರತ್ತ. ಸೊ ಇಮ್ಮಡಿ ಪುಲಿಕೇಶಿ ಸೋತೋಗ್ತಾನ. ಸೋತೋದ್ ನಂತರ ನೆನ್ಪಿಟ್ಕೊಳ್ರಿ, ಬಾದಾಮಿ, ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ವಾತಾಪಿ ಅಂತಂದ್ ಹೇಳಿ ಕರಿತಾ ಇದ್ರು. ಈ ವಾತಾಪಿಯನ್ನ 13 ವರ್ಷಗಳ ಕಾಲ ನರಸಿಂಹವರ್ಮ, 1ನೇ ನರಸಿಂಹವರ್ಮ ತನ್ನ ಎದರಲ್ಲಿ ಇಟ್ಕೊಂತಾನ ಅಂತಂದ್ ಹೇಳಿದ್ರೆ ತನ್ನ ಆಡಳಿತದಲ್ಲಿ, ತನ್ನ ನಿಯಂತ್ರಣದಲ್ಲಿ ಇಟ್ಕೊಂತಾನ. ಅದಕ್ಕೋಸ್ಕರ ಒಂದು ಬಿರುದನ್ನ ತಗೊಂತಾನ, ವಾತಾಪಿ ಕೊಂಡ ಅಂತಂದ್ ಹೇಳಿ, ವಾತಾಪಿ ಕೊಂಡ. ಸೊ ಇದು 13 ವರ್ಷ. ಇದಾದ ನಂತರ ನೆಕ್ಸ್ಟ್ ಅವ್ರ ಮಗ ಇದು ಯಾರಂತಂದ್ ಹೇಳಿದ್ರ ಇಮ್ಮಡಿ ಪುಲಿಕೇಶಿ ಮಗ ಸಾರಿ ಯಾರಂತಂದ್ ಹೇಳಿದ್ರ ಅದು ತುಂಬಾ ಡೀಟೇಲ್ಸ್ ಆಗಿ ಹೋಗುತ್ತಾ, ಬೇಡ ಬಿಡು. ಅದಾದ ನಂತರ ಇದನ್ನ ನೆನ್ಪಿಟ್ಕೊಡ್ರಿ, ಕ್ವಶನ್ ಕೇಳಿದಾರ ಮಹಾಬಲೇಶ್ವರ ಅಂತಂದ್ ಹೇಳಿ. ಮಹಾಬಲೇಶ್ವರ ಅಲ್ಲ, ಮಹಾಬಲೇಶ್ವರ ಏನಂತಂದ್ ಹೇಳಿದ್ರೆ ಕೃಷ್ಣಾ ನದಿಯ ಉಗಮ ತಾಣ. ಕೃಷ್ಣಾ ನದಿಯ ಉಗಮ ತಾಣ ಅಂದ್ರ ಮಹಾಬಲೇಶ್ವರ. ಇನ್ನೊಂದು ಮಹಾಬಲಿಪುರಂ ಅಂತಂದ್ ಹೇಳಿ ಬರುತ್ತಲ್ಲ, ಮಹಾಬಲಿಪುರಂ. ಇದ್ರಲ್ಲಿ ಇದು ಚೀನಾದ ಅಧ್ಯಕ್ಷರು ಕೂಡ ಬಂದಿದ್ರು. ಸೊ ಮಹಾಬಲಿಪುರಂ ಅಲ್ಲಿ ರಥಗಳಿದಾವ, ಪಾಂಡವರ ರಥಗಳೆಲ್ಲ ಇದಾವ. ಆಮೇಲೆ
ಟೆಂಪಲ್ಸ್ ಗಳಿದಾವ. ಆಮೇಲೆ ಮಹಾಬಲಿಪುರಂ ನಗರವನ್ನ ಸ್ಥಾಪನೆ ಮಾಡಿದವನ್ ನಿರ್ಮಾಣ ಮಾಡಿದವನ್ ಯಾರಂತಂದ್ ಹೇಳಿದ್ರೆ ನರಸಿಂಹ ವರ್ಮ ಅಂತ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ಅದಾದ ನಂತರ ಔರಂಗಜೇಬನು ದೀರ್ಘಕಾಲದವರೆಗೆ ದಕ್ಕನ್ನಲ್ಲಿ ಯಾವ ಶಕ್ತಿಯನ್ನ ಹತ್ತಿಕ್ಕಲು ಮುಖ್ಯವಾಗಿ ಹೋರಾಡಿದನು ಮತ್ತು ಯಾವ ರಾಜ್ಯಗಳನ್ನ ವಶಪಡಿಸಿಕೊಳ್ಬೇಕಂತಂದ್ ಹೇಳಿ ಅವನು ಗುರಿಯನ್ನ ಹೊಂದಿದ್ದನು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದನ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಎರಡು ಪ್ರದೇಶಗಳು, ಎರಡು ರಾಜರ ಜೊತೆ ಅವನು ತುಂಬಾ ಯುದ್ಧವನ್ನ ಮಾಡ್ತಾನೆ. ಇವಾಗ ಒಂದು ರೀಸೆಂಟ್ ಆಗಿ ಹಿಂದಿ ಒಳಗಡೆ ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಒಂದು ಮೂವಿ ಬಂದೈತೆ ನಾವು, ರಿತೇಶ್ ದೇಶ್ಮುಖ್ ಅವರು ಆಕ್ಟಿಂಗ್ ಮಾಡಿದ್ರೆ. ಅದ್ರಲ್ಲಿ ಕ್ಲಿಯರ್ ಆಗಿ ತೋರಿಸಿದಾರೆ ಯಾರು ಅಂತಂದ್ ಹೇಳಿದ್ರೆ ಮರಾಠರು ಮತ್ತು ಗೋಲ್ಕೊಂಡ. ಸೊ ಬಿಜಾಪುರ ಮತ್ತು ಗೋಲ್ಕೊಂಡ ಇವ್ರ ಜೊತೆ ಏನಂತಂದ್ ಹೇಳಿದ್ರೆ, ಇಲ್ಲಿ ಏನಂತಂದ್ ಹೇಳಿದ್ರೆ ಮರಾಠರು ಇರ್ತಾರ. ಆಮೇಲೆ ಈ ಕಡೆ ಕೆಳಗಡೆ ಏನಂತಂದ್ ಹೇಳಿದ್ರೆ ಗೋಲ್ಕೊಂಡ ಕುತುಬ್ ಶಾಹಿ ಇರುತ್ತ. ಗೋಲ್ಕೊಂಡದ ಕುತುಬ್ ಶಾಹಿ ಅವರು ಏನಂತಂದ್ ಹೇಳಿದ್ರೆ ಆಳ್ವಿಕೆ ನಡೆಸ್ತಾ ಇರ್ತಾರ. ಅದಾದ ನಂತರ ಕೆಳಗಡೆ ಏನಂತಂದ್ ಹೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿ ಇವ್ರ ಅಂಡರ್ ಏನಂತಂದ್ ಹೇಳಿದ್ರೆ ಮರಾಠರು ಆಳ್ವಿಕೆ ನಡೆಸ್ತಾ ಇರ್ತಾರ. ಯಾವಾಗ ಶಿವಾಜಿ ಅವರ ಅಪ್ಪ ಅವರಿದ್ದಾಗ, ಯಾರಂತಂದ್ ಹೇಳಿದ್ರೆ ಅವ್ರಪ್ಪ ಶಹಾಜಿ ಭೋಸ್ಲೆ ಇದ್ದಾಗ. ಇಷ್ಟ ನೆನ್ಪಿಟ್ಕೊಡ್ರಿ. ಇವರನ್ನ ಹತ್ತಿಕ್ಬೇಕು ಅಂತಂದ್ರೆ ಮರಾಠರನ್ನ, ಬಿಜಾಪುರ ಸುಲ್ತಾನರನ್ನ, ಆಮೇಲೆ ಗೋಲ್ಕೊಂಡ ಸುಲ್ತಾನರನ್ನ ಅವರ ಆಡಳಿತವನ್ನ ವಶಪಡಿಸ್ಕೊಳ್ಬೇಕು ಅಂತಂದ್ ಹೇಳಿ ಔರಂಗಜೇಬ್ ದೀರ್ಘಕಾಲದವರೆಗೆ ಕಂಟಿನ್ಯೂಸ್ ಆಗಿ ಯುದ್ಧಗಳನ್ನ ಮಾಡ್ತಾನ. ಮೊದಲು ಗೋಲ್ಕೊಂಡ ಆಮೇಲೆ ಬಿಜಾಪುರ ತನ್ನಲ್ಲಿ ಸೇರಿಸ್ಕೊಂತಾನ. ಆಮೇಲೆ ನೆಕ್ಸ್ಟ್ ಮರಾಠರ ಜೊತೆ ಅಂದ್ರೆ ಯಾರ ಜೊತೆ, ಶಿವಾಜಿ ಮಹಾರಾಜರ ಜೊತೆ, ಆಮೇಲೆ ಅವ್ರ ಮಗನಾದಂತ ಸಂಭಾಜಿ ಜೊತೆಗೆ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಯುದ್ಧಗಳು ನಡೀತಾವ. ಅದಾದ ನಂತರ ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ, ಪೋರ್ಚುಗೀಸರು ಮತ್ತು ಗೋವಾ ಅಂತ ಬಂದೈತಂದ್ರ 1498 ಒಳಗಡೆ ಫಸ್ಟ್ ಟೈಮ್ ನಮ್ ಇಂಡಿಯಾಕ್ಕೆ ಪೋರ್ಚುಗೀಸರು ಬರ್ತಾರ. ಅದು ಯಾರಂತಂದ್ ಹೇಳಿದ್ರ ವಾಸ್ಕೋಡಿ ಗಾಮಾ ಅಂತಂದ್ ಹೇಳಿ. ಯಾರು? ವಾಸ್ಕೋಡಿ ಗಾಮಾ ಬರ್ತಾನ. ಅದು ಕೇರಳದ ಕ್ಯಾಲಿಕಟ್ ಎಂಬಲ್ಲಿ. ಇದು ನಿಮ್ಗೆಲ್ರಿಗೂ ಗೊತ್ತೈತೆ. ಫಸ್ಟ್ ಟೈಮ್ ಬಂದವರು ಇವ್ರೆ. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಭಾರತವನ್ನ ಬಿಟ್ಟು ಹೋದವರು ಕೂಡ ಇವರು ಗೋವಾವನ್ನ, ನಮ್ಗೆ ಯಾವಾಗ 1947 ನಮಗ್ ಸ್ವತಂತ್ರ ಸಿಕ್ಕ್ರ, ಇವ್ರು ಇನ್ನು 1961 ಇವ್ರು ಹೋಗೇ ಇಲ್ಲ ಗೋವಾ ಬಿಟ್ಟು. ಈ ಗೋವಾವನ್ನ ವಿಮೋಚನೆ ಮಾಡೋಕೆ ಒಂದು ಆಪರೇಷನ್ ವಿಜಯ್ ಅಂತಂದ್ ಹೇಳಿ ಮಾಡ್ತಾರ. ಏನಂತಂದ್ ಹೇಳಿದ್ರೆ ಆಪರೇಷನ್ ವಿಜಯ್ ಅಂತಂದ್ ಹೇಳಿ, ಸೊ ಸೈನಿಕ ಕಾರ್ಯಾಚರಣೆ ಅಂತಂದ್ ಹೇಳ್ತೀವಿ. 1961 ಗೋವಾ ವಿಮೋಚನೆ ಆಗತ್ತ. ಅದನ್ನ ಏನಂತಂದ್ ಹೇಳಿದ್ರೆ ರಾಜ್ಯವನ್ನ ಕನ್ವರ್ಟ್ ಮಾಡ್ತಾರ ಪೋರ್ಚುಗೀಸರ ಬಗ್ಗೆ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, 2001 ಮತ್ತು 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಯಾವ ಧಾರ್ಮಿಕ ಸಮುದಾಯವು ಅತಿ ಹೆಚ್ಚು ದಶಕದ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದೈತಿ ಅಂತಂದ್ ಹೇಳಿ. ಯಾರಂತಂದ್ ಹೇಳಿದ್ರ ಮುಸ್ಲಿಂ ಜನಸಂಖ್ಯೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಬೆಳೆದೈತೆ. 24.6% ಜಾಸ್ತಿ ಬೆಳೆದೈತೆ. ನೆನ್ಪಿಟ್ಕೊಡ್ರಿ. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಕಾಸ್ಟಿಸಮ್ ಅದು ಇದು ಆಗತ್ತ. ಅದೆಲ್ಲ ಏನು ಬೇಡ. ನೆಕ್ಸ್ಟ್ ಕ್ವಶನ್ ನೋಡೋಣ ಡೈರೆಕ್ಟ್ ಆಗಿ. ದೀರ್ಘಾವಧಿಯ ಆಧಾರದ ಮೇಲೆ ವಾಯು ಗುಣಮಟ್ಟ ಸೂಚ್ಯಂಕವನ್ನ AQI ಅಂತಂದ್ ಹೇಳ್ತೀವಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಂದ್ ಹೇಳಿ, ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿ ಮತ್ತು ಶಾಶ್ವತವಾದಂತಹ ಅಂಶ ಯಾವುದು ಅಂತಂದ್ ಹೇಳಿ. ಸೊ ಇದರಲ್ಲಿ ಯಾವ್ದು ಅಂಶ ಅಂತಂದ್ ಹೇಳ್ತೀವಿ? ಸಿಂಪಲ್ ಅಗೇನ್ ಅಂತಂದ್ ಹೇಳಿದ್ರೆ ಎಲ್ಲ ಬೈಕ್ ಗಳನ್ನ ಬಿಡೋದು, ಅದಾದ ನಂತರ ನೆಕ್ಸ್ಟ್ ಕಾರ್ ಗಳನ್ನ ಬಿಡೋದು, ಎಲ್ರು ಸಾರ್ವಜನಿಕ ಸಾರಿಗೆಗಳನ್ನ ಯೂಸ್ ಮಾಡೋದು, ಆಮೇಲೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸ್ತು ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಅದಾದ ನಂತರ ನೈಟ್ರಸ್ ಆಕ್ಸೈಡ್ಸ್ ಗಳು ಎಲ್ಲಾನು ಏನಂತಂದ್ ಹೇಳಿದ್ರೆ ಕಮ್ಮಿ ಆಗ್ತಾವ. ಇದ್ರ ಜೊತೆಗೆ ಸಲ್ಫರ್ ಆಕ್ಸೈಡ್ಸ್ ಗಳು ಕಮ್ಮಿ ಆಗ್ತಾವ. ಇಷ್ಟು ಕಮ್ಮಿ ಆಯ್ತು ಅಂದ್ರೆ ಆರಾಮಾಗಿ ಏನಂತಂದ್ ಹೇಳಿದ್ರೆ ಏರ್ ಕ್ವಾಲಿಟಿ ಚೆನ್ನಾಗಾಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಸ್ ಅದಾದ ನಂತರ ಕ್ರೀಡಾಪಟುಗಳು ಮತ್ತು ಬಾಡಿ ಬಿಲ್ಡರ್ಗಳು ಹೆಚ್ಚಾಗಿ ಅನಾಬಾಲಿಕ್ ಸ್ಟೆರಾಯ್ಡ್ ಗಳನ್ನ ತಗೊಂತಾರ. ನೋಡ್ರಿ, ಸ್ಟೆರಾಯ್ಡ್ಸ್ ಗಳನ್ನ ಇಂಜೆಕ್ಷನ್ ಮಾಡ್ಕೊಂಡು 6 ಪ್ಯಾಕ್ ಗಳನ್ನೆಲ್ಲ ತಗೊಂಡ್ಬಂದಿರ್ತಾರ. ಅದು ಬಾಳ ಅಂದ್ರೆ ಬಾಳ ಡೇಂಜರಸ್. ಅದಾದ ನಂತರ ಅದನ್ನ ತಗೊಂಡ ನಂತರ ತುಂಬಾ ವ್ಯಾಯಾಮ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್ ಆಗತ್ತೆ. ರೀಸನ್ ಏನಂತಂದ್ ಹೇಳಿದ್ರೆ ಎದಕ್ ಯೂಸ್ ಮಾಡ್ತಾರಂದ್ರ ಸ್ನಾಯುಗಳ ಬೆಳವಣಿಗೆ ಮತ್ತು ಶಕ್ತಿ ವರ್ಧನೆಗಾಗಿ. ಇಲ್ಲಿ ಏನಾಗತ್ತಂತಂದ್ ಹೇಳಿದ್ರೆ ಅನಾಬಾಲಿಕ್ ಸ್ಟೆರಾಯ್ಡ್ ಗಳನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಕಂಟೆಂಟ್ ಏನಂದ್ರ ನಮ್ಮ ಬಾಡಿ ಒಳಗಡೆ ಜಾಸ್ತಿ ಆಗತ್ತ. ಟೆಸ್ಟೋಸ್ಟಿರಾನ್ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಗಂಡಸ್ತನ ಜಾಸ್ತಿ ಆಗತ್ತೆ. ಗಂಡಸ್ತನ ಅಂದ್ರೆ ಟೆಸ್ಟೋಸ್ಟಿರಾನ್ ಅದೇ ಶಕ್ತಿ ಅಲ್ಲ, ಅದು ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಪ್ರತಿಯೊಂದು ಸ್ನಾಯುಗಳು ಕೂಡ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನಮ್ಗೆ ಹೆಂಗ್ ಬೇಕು ಹಂಗ ಬೆಳವಣಿಗೆಯನ್ನ ಹೊಂದುತ್ತಾವ. ಮೇನ್ ರೀಸನ್ ಏನು? ಕೃತಕವಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ತಗೊಳ್ಳೋದು, ಅಂದ್ರೆ ಕೃತಕವಾಗಿ ಗಂಡಸ್ತನವನ್ನ ಒಳಗಡೆ ಹಾಕೊಳ್ಳೋದು ಅಂತಂದ್ ಹೇಳಿ ಅದರ ಅರ್ಥ. ಇದರಿಂದ ಪ್ರಾಬ್ಲಮ್ಸ್ ಗಳು ಏನಾಗ್ತಾವ ಅಂತಂದ್ ಹೇಳಿದ್ರೆ
ಇದನ್ನೆಲ್ಲಾದ್ರೂ ತಗೊಂಡು ಕ್ರೀಡೆ ಒಳಗಡೆ ಭಾಗವಹಿಸಿದ್ರಿ ಅಂತಂದ ಹೇಳಿದ್ರ ಅದನ್ನ ಏನಂತ ಕರೀತಾರ, ಡೋಪಿಂಗ್ ಕೇಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡೋಪಿಂಗ್ ಕೇಸ್ ಅಂತ ಕರೀತಾರೆ. ಇದನ್ನ ಕಂಟಿನ್ಯೂಸ್ ಆಗಿ ನೀವೆಲ್ಲಾದ್ರೂ ತಗೊಂಡ್ರಿ ಅಂತಂದ ಹೇಳಿದ್ರ ನಿಮ್ದ ಹಾರ್ಟ್, ಅದಾದ ನಂತರ ನಿಮ್ದು ಲಿವರ್, ಅದಾದ ನಂತರ ನೆಕ್ಸ್ಟ್ ನಿಮ್ದು ಕಿಡ್ನಿಗಳು, ಇವೆಲ್ಲ ಏನಂತಂದ ಹೇಳಿದ್ರ ನಾಶ ಆಗ್ತಾವ. ಆಮೇಲೆ ಹಾರ್ಮೋನ್ ಸಮತೋಲನ ಆಗತ್ತ. ಅದಾದ ನಂತರ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಯಾಕಂತಂದ ಹೇಳಿದ್ರೆ ಆಸ್ ಎ ಗುರುಗಳಾಗಿ ಹೇಳಬೇಕು. ಯಾಕಂತಂದ ಹೇಳಿದ್ರೆ ಎಷ್ಟೋ ಜನ ಬಾಡಿ ಬೆಳವಣಿಗೆ ಮಾಡ್ಬೇಕು ಅಂತಂದ ಹೇಳ್ತಾರೆ. ಯಾಕ? ಹುಡುಗಿರ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿ, ಹುಡುಗಿರ್ನ ಇಂಪ್ರೆಸ್ ಮಾಡ್ಬೇಕಂತಂದ ಹೇಳಿ. ಓಕೆ, ಸ್ಟೆರಾಯ್ಡ್ಸ್ ಗಳನ್ನ ತಗೋಬೇಕು, ಲಿಮಿಟೆಡ್ ಆಗಿ ತಗೋಬೇಕು, ಎಷ್ಟು ತಗೋಬೇಕು ಅಷ್ಟ ತಗೋಬೇಕು, ಅದು ಬಾಳ ತಗೊಳಕ ಹೋಗ್ಬಾರ್ದು. ನೀವು ತಗೊಂಡು ಬಾಡಿ ಗಿಡಿ ಜಿಮ್ ಮಾಡಿದ್ರಿ ಅಂತಂದ ಹೇಳಿದ್ರ ಟೆಸ್ಟೋಸ್ಟಿರಾನ್ ಕಂಟೆಂಟ್ ಏನಾಗತ್ತ ಅಂತಂದ ಹೇಳಿದ್ರ ಬಾಳ ಆಗತ್ತ, ಕಂಟೆಂಟ್ ಬಾಳ ಆಗತ್ತ. ಅದನ್ನ ಕಂಟೆಂಟ್ ಬಾಳ ಆಯ್ತು ಅಂತಂದ ಹೇಳಿದ್ರ ಅವ್ ಏನೋ ಅಂತಾರಲ್ಲ, ಅವ ಸಣ್ಣ ಹಾಕೋತ್ ಹೋಗ್ತಾವ. ಅದಾದ ನಂತರ ನೆಕ್ಸ್ಟ್ ಅದ್ರ ಶಕ್ತಿ ಕೂಡ ಕಮ್ಮಿ ಹಾಕೋತ್ ಬರತ್ತ. ಅದಾದ ನಂತರ ನೀವು ಹುಡುಗಿರ್ನ ಹೆಂಗ್ ಇಂಪ್ರೆಸ್ ಮಾಡಾರ? ಒಂದ್ 2-3 ವರ್ಷ ಅಷ್ಟೇ ಏನಂತಂದ ಹೇಳಿದ್ರೆ ಇಂಪ್ರೆಸ್ ಮಾಡಬಹುದು, ಲೈಫ್ ಟೈಮ್ ಇಂಪ್ರೆಸ್ ಮಾಡಕ್ ಆಗಂಗಿಲ್ಲ. ನಾ ಹೇಳ್ದ ಅರ್ಥ ಆಯ್ತಲ್ಲ ಯಾವ ವೇದಾಗ ಏನಂತಂದ ಹೇಳಿ. ಎಲ್ಲ ಏನಂತಂದ ಹೇಳಿದ್ರೆ ಸಣ್ಣಾಗಿ ಎಲ್ಲಾ ನುಚ್ಚುನೂರಾಗಿರ್ತೈತೆ. ಸೊ ಅದಕ್ಕೆ ರೀಸನ್ ಏನಂತಂದ ಹೇಳಿದ್ರೆ ಬೇಡ, ಬಾಳ ಡೀಪ್ ಆಗಿ ಹೋಗುದು. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, ಅನಾರಿ ಕಿಸ್ ಪ್ರಕಾರ ಕ ಶಬ್ದ ಹೇ ಅಂತಂದ ಹೇಳಿ ಕೇಳ್ತಾರ. ಅನಾರಿ ಅನ್ನೋದೇನಂತಂದ ಹೇಳಿದ್ರ ಇದೊಂದು ಯಾವ ರೀತಿಯ ಶಬ್ದ ಅಂತಂದ ಹೇಳಿ ಕೇಳಿದಾರ. ಇದು ಏನಂತಂದ ಹೇಳಿದ್ರ ತದ್ಭವ ಅಂತಂದ ಹೇಳಿ. ಸೊ ಇದ್ರದ್ದು ತತ್ಸಮ ರೂಪ ಏನಂತಂದ ಹೇಳಿದ್ರ ಅನಾರ್ಯ ಅಂತಂದ ಹೇಳ್ತೀವಿ. ಅನಾರ್ಯ, ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಏನ್ ಕೊಡ್ತಾರ ಅಂತಂದ ಹೇಳಿದ್ರ ಅಂತರಿಕ್ಷ ಅಂತಂದ ಹೇಳ್ಕೊಡ್ತೀವಿ. ಏನಂತಂದ ಹೇಳಿದ್ರ ಅಂತರಿಕ್ಷ ಅಂತಂದ ಹೇಳಿ ಬರುತ್ತೆ. ಅಂತರಿಕ್ಷ ಅಂತಂದ ಹೇಳಿದ್ರ ನಾವು ಆಕಾಶ ಅಂತಂದ ಹೇಳ್ತೀವಲ್ಲ, ಅದ್ರದ್ದು ರೂಪ ಏನಂತಂದ ಹೇಳಿದ್ರ ಅನಾರಿ ಅಂತಂದ ಹೇಳ್ತೀವಿ. ಅದಾದ ನಂತರ ಎಸ್, ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಕ್ವಶನ್ ಐತೆ ಅಂತರಿಕ್ಷದ ಬಗ್ಗೆ. ಅನಾರಿ ಐತಿ ಇವಾಗ. ಅನಾರಿ ಏನಂತಂದ ಹೇಳಿದ್ರ ತದ್ಭವ ರೂಪ, ಅನಾರ್ಯ ಏನಂತಂದ ಹೇಳಿದ್ರ ತತ್ಸಮ ರೂಪ ಆಗತ್ತ. ಇಲ್ಲಿ ಅಂತರಿಕ್ಷ ಯಾಕೆ ಬರುತ್ತ? ಅಂತರಿಕ್ಷ ನೆಕ್ಸ್ಟ್ ಆಯ್ತಾ. ಅಂತರಿಕ್ಷ ಏನಂತಂದ ಹೇಳಿದ್ರ ಇದು ಯಾವ ರೀತಿ ಪದ ಅಂತಂದ ಕೇಳಿದ್ರ ಇದೇನಂತಂದ ಹೇಳಿದ್ರ ತತ್ಸಮ ರೂಪ. ಅಂತರಿಕ್ಷ ಏನಂತಂದ ಹೇಳಿದ್ರ ಇದೊಂದು ತತ್ಸಮ ರೂಪ. ಜಸ್ಟ್ ಇದು ಡೈರೆಕ್ಟ್ ಆಗಿ ನೆನ್ಪಿಟ್ಟುಕೊಡ್ರಿ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಏನ್ ಕೊಡಕ್ ಹೋಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮನುಷ್ಯನು ಕೇಳುವಂತಹ ಸಾಮರ್ಥ್ಯ. ಈಗ ನಾವು ಏನ್ ಶಬ್ದವನ್ನ ಕೇಳ್ತೀವಲ್ಲ, ಶ್ರವಣಾತೀತ ಶ್ರೇಣಿ ಅಂತಂದ ಹೇಳ್ತೀವಿ. ಅದು ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತಂದ ಹೇಳಿ, ಎಷ್ಟಂದ್ರೆ 20 ಹರ್ಡ್ಸ್ ಇಂದ ಹಿಡ್ಕೊಂಡು 20,000 ಹರ್ಡ್ಸ್ ವರೆಗೂ ಅಷ್ಟೇ ನಾವು ಕೇಳಿಸ್ಕೊಂತೀವಿ. ಇದಕ್ಕಿಂತ ಕಮ್ಮಿ ಇರೋದು, ಇದಕ್ಕಿಂತ ಜಾಸ್ತಿ ಇರೋದು ನಮ್ ಕಿವಿ ಕೇಳ್ಸಂಗಿಲ್ಲ, ನೆನ್ಪಿಟ್ಕೊ. ಇದ್ರೊಳಗಡೆ ಇದ್ರ ಮಾತ್ರ ನಮ್ಗೆ ಕೇಳಿಸುತ್ತೆ. ನೆಕ್ಸ್ಟ್, ಪ್ರಧಾನ ಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ ಹಿತಗ್ರಾಹಿ ಯೋಜನೆ, PM ದಕ್ಷ ಅಂತಂದ ಹೇಳ್ತೀವಿ. ಇದು ಯಾವ ಗುಂಪುಗಳ ಪ್ರಯೋಜನಕ್ಕೋಸ್ಕರ ಇದನ್ನ ಜಾರಿಗೆ ತಗೊಂಡ್ ಬಂದಿದಾರ ಅಂತಂದೇಳಿ. ಎಸ್, ಯಾವ್ದಕ್ಕೂ ಅಂತಂದ ಹೇಳಿದ್ರ OBC ಅವ್ರಿಗೋಸ್ಕರ, ಇತರ ಹಿಂದುಳಿದ ವರ್ಗಗಳಿಗೋಸ್ಕರ. ಸೊ ಪರಿಶಿಷ್ಟ ಜಾತಿ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ OBC ಅವರಾಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಆರ್ಥಿಕವಾಗಿ ಹಿಂದುಳಿದವರಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದವರು, ಅದ್ರ ಜೊತೆಗೆ ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಇವುಗಳಿಗೆ ಉಚಿತ ಕೌಶಲ್ಯ ಸೌಲಭ್ಯವನ್ನ ನೆನ್ಪಿಟ್ಕೊಳ್ಳಿ. ಎದಕ್ಕಂತಂದ ಹೇಳಿದ್ರ ಉಚಿತ ಕೌಶಲ್ಯ ತರಬೇತಿಯನ್ನ ನೀಡೋಕೋಸ್ಕರ PM ದಕ್ಷ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದರಲ್ಲಿ ಸ್ಟೈಫಂಡ್ ಕೂಡ ಕೊಡ್ತಾರ, ಶಿಷ್ಯ ವೇತನವನ್ನು ಕೂಡ ಏನಂತಂದ್ರೆ ಕೊಡ್ತಾರ. ನೆಕ್ಸ್ಟ್ ನೋಡ್ರಿ, ಭಾರತದ ನಗರದಲ್ಲಿ ನಗರಾಭಿವೃದ್ಧಿಯ ಸಮಯದಲ್ಲಿ PM 2.5 ಮಟ್ಟಗಳ ಹೆಚ್ಚಳಕ್ಕೆ ಅತ್ಯಂತ ಗಮನಾರ್ಹ ಕೊಡುಗೆ ನೀಡಿದಂತಹ ವಲಯ ಯಾವುದು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ಯಾವ್ದಂತಂದ ಹೇಳಿದ್ರ ವಾಹನಗಳ ಹೊಗೆ ಮತ್ತು ಸಾರಿಗೆ ಮತ್ತು ಕೈಗಾರಿಕಾ ಘಟಕಗಳು ಅಂತಂದ ಹೇಳಿ. ಆಪ್ಷನ್ ಏನ್ ಬರುತ್ತಂತಂದ ಹೇಳಿದ್ರ ಸಾರಿಗೆ ಮತ್ತು ಕೈಗಾರಿಕಾ ಘಟಕಗಳು. ಸರ್ ಹಿಂಗಂದ್ರೆ ಏನ್ರಿ? ನನಗಂತೂ ದೇವರ ಗೊತ್ತಾಗೋದು ಹಿಂಗಂದ್ರೆ ಏನ್. ಸೊ PM 2.5 ಅಂತಂದ ಹೇಳಿದ್ರ ಇದು ನಮ್ಮ ಗಾಳಿ ಒಳಗಡೆ, ಗಾಳಿಯ ಗುಣಮಟ್ಟ, ಏರ್ ಕ್ವಾಲಿಟಿ ಇಂಡೆಕ್ಸ್ ಒಳಗಡೆ ಬರುತ್ತೆ PM 2.5 ಅಂತಂದ ಹೇಳಿ. ಇದು ಡೇಂಜರಸ್. ಯಾಕಂತಂದ ಹೇಳಿದ್ರೆ ಈಗ ಈ PM 2 ಕಣಗಳು ಎಷ್ಟು ಸಣ್ಣ ಇರ್ತಾವ ಅಂತಂದ ಹೇಳಿದ್ರೆ ಬಹಳ ಸಣ್ಣ ಕಣಗಳಿರ್ತಾವ. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಧೂಳಾಗಿರ್ಬೋದು, ಅಥವಾ ಕಾರ್ಬನ್ ಆಕ್ಸೈಡ್ಸ್ ಗಳಾಗಿರ್ಬೋದು, ಅಥವಾ ನೈಟ್ರಸ್ ಆಕ್ಸೈಡ್ಸ್ ಗಳಾಗಿರ್ಬೋದು, ಅಥವಾ ಸಲ್ಫರ್ ಆಕ್ಸೈಡ್ಸ್ ಗಳಾಗಿರ್ಬೋದು. ಅವುಗಳು ಸಣ್ಣ ಕಣಗಳು. ಇವು ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವು ಉಸಿರಾಟದ ಮುಖಾಂತರ ತಗೊಂಡು ಅಂದ್ರೆ ನಮ್ ಶ್ವಾಸಕೋಶಗಳಲ್ಲಿ ಹೋಗುತ್ತೆ. ಶ್ವಾಸಕೋಶಗಳಲ್ಲಿ ಹೋಯ್ತಂತಂದ ಹೇಳಿದ್ರೆ ನಮ್ಗೆ ಏನೇನ್ ರೋಗಗಳು ಬರ್ತಾವ? ಅಸ್ತಮಾ ಬರ್ಬೋದು, ಅದಾದ ನಂತರ ಬ್ರಾಂಕೈಟಿಸ್ ಬರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಗಳೆಲ್ಲ ಬರ್ಬೋದು. ಸೊ ಈ ರೀತಿಯಾಗಿ ನಮ್ದು ಗಾಳಿಯ ಗುಣಮಟ್ಟ 2.5 ಬರೋಕ್
ಕಾರಣ ಏನಂತಂದ್ರೆ ಮೇನು ಸಾರಿಗೆಯಿಂದ ಬರುವಂತಹ ಪೊಲ್ಯೂಟೆಂಟ್ಸ್ ಗಳು ಆಮೇಲೆ ಕೈಗಾರಿಕೆಯಿಂದ ಬರುವಂತಹ ಪೊಲ್ಯೂಟೆಂಟ್ಸ್ ಗಳಾಗಿದಾವ. ಇದನ್ನ ನೀವು ಏನಂದ್ರೆ ನೆನ್ಪಿಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಆಲ್ರೆಡಿ 2-3 ಸಾರಿ ರಿಪೀಟ್ ಆಗೈತೆ. ನೆಕ್ಸ್ಟ್ ನೋಡ್ರಿ, ನೀರಜ್ ಚೋಪ್ರಾ ಈಗ ಆಲ್ರೆಡಿ ಒಂದ್ಸರಿ ಬಂದೈತೆ. ಇದನ್ನ ಇನ್ನೊಂದ್ಸರಿ ಕ್ವಶನ್ ಕೇಳಿದಾರ ಬೇರೆ ಶಿಫ್ಟ್ ಒಳಗಡೆ. ಸೊ ಇದು ಏನಂತಂದ ಹೇಳಿದ್ರೆ, ನೀರಜ್ ಚೋಪ್ರಾ ಒಲಿಂಪಿಕ್ ಚಿನ್ನದ ಪದಕವನ್ನ ನೋಡ್ರಿ, ಇದು ಒಲಿಂಪಿಕ್ ಚಿನ್ನದ ಪದಕ, ಸಾರಿ ಏಷ್ಯನ್ ಚಿನ್ನದ ಪದಕ. ಆಲ್ರೆಡಿ ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡಿದೀವಿ. 2 ಸಾರಿ ಅವರು 2 ಸಾರಿ ಏಷ್ಯನ್ ಗೇಮ್ಸ್ ಗಳಲ್ಲಿ ಚಿನ್ನದ ಪದಕವನ್ನ ತಗೊಂಡ್ ಬಂದಿದ್ರ. ಯಾವಾಗ? ಜಕಾರ್ತದ ಇಂಡೋನೇಷ್ಯಾದೊಳಗಡೆ 2018 ಇನ್ನೊಂದು ಹ್ಯಾಂಗ್ಜೋದಲ್ಲಿ ಚೀನಾದೊಳಗಡೆ 2023. ಇನ್ನೊಂದ್ಸರಿ ತಗೊಂಡ್ ಬರ್ತಾರ 2020 ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ. ಇದೊಂದು ಹೇಳೋದು ಮರ್ತಿದ್ದೆ ಅಲ್ಲಿ. 2020 ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಕೂಡ ಏನ್ ಮಾಡ್ತಾರಂದ್ರೆ ಇವರು ಚಿನ್ನದ ಪದಕವನ್ನ ತಗೊಂಡು ಬರ್ತಾರ. ಇದು ಯಾರ ಬಗ್ಗೆ ಅಂದ್ರ ನೀರಜ್ ಚೋಪ್ರಾ ಬಗ್ಗೆ. ಆಮೇಲೆ ನೆಕ್ಸ್ಟ್ ಕ್ವಶನ್ 2001 2011 ಇದು ಮುಸ್ಲಿಮರ ಏನಂತಂದ್ರೆ ಅತಿ ಹೆಚ್ಚು ಬೆಳವಣಿಗೆ ದರವನ್ನ ಹೊಂದಿದಾರ. 24.6% ಏನಂತಂದ್ರೆ ಅವರು ಜಾಸ್ತಿ ಏನಂತಂದ್ರೆ ಬೆಳವಣಿಗೆ ದರವನ್ನ ಹೊಂದಿದಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ರಿ, ಇಲ್ಲಿ ವೈಯಕ್ತಿಕವಾಗಿ ಚಿನ್ನದ ಪದಕವನ್ನ ಗೆದ್ದಂತಹದ್ರಲ್ಲಿ ಬರ್ತಾರ. ಇದ್ರಲ್ಲಿ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ವೈಯಕ್ತಿಕವಾಗಿ 2008 ಒಳಗಡೆ ಯಾರಂತಂದ್ರೆ ಶೂಟರ್ ಅಭಿನವ್ ಬಿಂದ್ರಾ. ಯಾರಂತಂದ್ರೆ ಶೂಟರ್ ಅಭಿನವ್ ಬಿಂದ್ರಾ ಏನ್ ಮಾಡ್ತಾರಂತಂದ್ರೆ ಫಸ್ಟ್ ಟೈಮ್ ನಮ್ಮ ಭಾರತ ದೇಶಕ್ಕೆ ಗೋಲ್ಡ್ ಮೆಡಲ್ ನ ತಗೊಂಡ್ ಬರ್ತಾರ ಒಲಿಂಪಿಕ್ಸ್ ಒಳಗಡೆ. ಸೆಕೆಂಡ್ ಯಾರಂತಂದ ಹೇಳಿದ್ರೆ ನೀರಜ್ ಚೋಪ್ರಾ. ಆಮೇಲೆ ನೆಕ್ಸ್ಟ್ ಆಗಸ್ಟ್ 7 ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಜಾವೆಲಿನ್ ದಿನ ಅಂತ ಕರೀತಾರ. ಏನಂತ ಕರಿತೀವಿ? ರಾಷ್ಟ್ರೀಯ ಜಾವೆಲಿನ್ ದಿನ ಅಂತಂದ ಹೇಳಿ ಕರೀತಾರ. ಈ 2-3 ಪಾಯಿಂಟ್ಸ್ ಗಳನ್ನ ಅದರಲ್ಲಿ ಆಡ್ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಆಲ್ರೆಡಿ ಆಗೈತೆ. ಮುಸ್ಲಿಂ ಸಮುದಾಯವು 24.6%. ಅದಾದ ನಂತರ ನೆಕ್ಸ್ಟ್ ನಾವು ಹಿಂದೂಗಳು ಎಷ್ಟಂತಂದ್ರೆ 16.8% ಅಷ್ಟೇ ಜಾಸ್ತಿ ಆಗೈತೆ. ಕ್ರಿಶ್ಚಿಯನ್ ಎಷ್ಟು ಜನ ಅಂದ್ರ 15.5, ಸಿಖ್ಖರು 8.4, ಬೌದ್ಧರು 6.1, ಜೈನರ್ ಏನಂತಂದ್ರೆ 5.4% ಅಷ್ಟು ಜನಸಂಖ್ಯೆ ಜಾಸ್ತಿ ಆಗೈತೆ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಂತಂದ್ರೆ ರಾಮಕೃಷ್ಣ ಪರಮಹಂಸ ಅಂತ ಕರಿತೀವಿ. ಯಾರು? ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದರು ಸಾಮಾಜಿಕ ಚಳವಳಿಕಾರರು ಅಂತಂದ ಹೇಳಿ ಬರ್ತಾರಲ್ಲ, ಅವರಲ್ಲಿ ರಾಮಕೃಷ್ಣ ಪರಮಹಂಸರು ಗುರುಗಳಿವರು. ಅದಾದ ನಂತರ ಇವರು 1883 ಒಳಗಡೆ 1883 ಅಲ್ಲ 1893 ಒಳಗಡೆ ಚಿಕಾಗೋ ಧರ್ಮ ಸಮ್ಮೇಳನದೊಳಗಡೆ ಭಾಗವಹಿಸ್ತಾರ. ಯಾರು? ಸ್ವಾಮಿ ವಿವೇಕಾನಂದ್ರ. ಅಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನ ಕೊಡ್ತಾರ. ಅದೆಲ್ರಿಗೂ ಇಷ್ಟ ಆಗತ್ತ ಸ್ವಾಮಿ ವಿವೇಕಾನಂದ್ರ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಸಮಬಾಹು ಚತುರ್ಭುಜ ಅಂತಂದೇಳಿ ರೋಂಬೋಸ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ರೋಂಬೋಸ್ ಅಂತಂದ ಹೇಳಿ ಬರ್ತೈತಿ. ಅದಾದ ನಂತರ ಇಲ್ಲಿ ಇವುಗಳನ್ನ ನಾವು ಕರ್ಣಗಳು ಅಂತ ಕರಿತೀವಿ. ಇದನ್ನ ನಾವು D1 ಅಂತ ಕರೆದ್ರೆ ಇದನ್ನ ನಾವು D2 ಅಂತಂದ ಹೇಳಿ ಕರೆಯೋಣ. ಅದರಲ್ಲಿ ಒಂದು ಬಾಹುವಿನ ಉದ್ದವನ್ನ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ರ, ಅದನ್ನ A ಅಂತ ಅನ್ಕೊಳ್ರಿ. ಅದಾದ ನಂತರ 2 ಕರ್ಣಗಳ ಮೊತ್ತ D1 + D2 ಎಷ್ಟು ಕೊಟ್ಟಿದಾರೆ ಅಂತಂದ್ರೆ 42 ಅಂತ ಕೊಟ್ಟಿದಾರ. ಹಂಗಾದ್ರ ಈ ಸಮಬಾಹು ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತಂದೇಳಿ. ಕಂಡುಹಿಡಿರಿ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು D1 D2 ಅನ್ನ ಕಂಡುಹಿಡಿಬೇಕು. D1 D2 ಯಾಕಂತಂದ ಹೇಳಿದ್ರ ಈ ಸಮಬಾಹು ಚತುರ್ಭುಜ ರೋಂಬಸ್ ವಿಸ್ತೀರ್ಣ ಏರಿಯಾ ಈಕ್ವಲ್ ಟು ಏನಾಗತ್ತಂದ್ರ ಹಾಫ್ D1 × D2 ಅಂತಂದ ಹೇಳಿ ಬರುತ್ತೆ. ಕರ್ಣಗಳ ಗುಣಲಬ್ಧ ಅಂತಂದ ಹೇಳಿ ನಮ್ಗೆ ಆಲ್ರೆಡಿ ಏನ್ ಕೊಟ್ಟಿದಾರ, ಇದನ್ ಕೊಟ್ಟಿದಾರ, ಪ್ಲಸ್ ಕೊಟ್ಟಿದಾರ. ಆಮೇಲೆ D1 D2 ಕಂಡು ಹಿಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಈ ಆನ್ಸರ್ ಬರುತ್ತೆ. ತುಂಬಾ ಲೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಹೇಳ್ತೀನಿ. D1 D2 ನಾನು ಕಂಡು ಹಿಡಿದ್ರೆ 432 ಬರುತ್ತೆ. ನನ್ಗೆ ಆನ್ಸರ್ ಇಲ್ಲಿ 216 cm² ಅಂತಂದ ಹೇಳಿ ಬರ್ತೈತಿ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಇದನ್ನ ನೆನ್ಪಿಟ್ಕೊಡ್ರಿ ಅಂದ್ರೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಏರಿಯಾವನ್ನ ಹೆಂಗ್ ಕಂಡು ಹಿಡ್ಕೋಬೇಕು, ಮೆನ್ಸುರೇಷನ್. ಆಮೇಲೆ 54 km/h ವೇಗವನ್ನ m/s ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 54 km/h ಐತೆ. ಇದನ್ನ ನಾವು m/s ಕನ್ವರ್ಟ್ ಮಾಡ್ಕೋಬೇಕಲ್ಲ. ಚಿಕ್ಕದೈತಿದ 5 ಕಿಲೋಮೀಟರ್ ಅಂದ್ರೆ ದೊಡ್ಡದು, ಚಿಕ್ಕದಂತಂದ ಹೇಳಿದ್ರೆ 5 ಮೇಲ್ಗಡೆ ಬರ್ಕೋಬೇಕು, 18 ಕೆಳಗಡೆ ಬರ್ಕೋಬೇಕು. 54 ಹಿಂಗ 18 ಒಂದ್ಲೆ 18 ಮೂರ್ಲೆ ಅಂದ್ರೆ 15 5 ಮೂರ್ಲೆ 15 m/s ಏನಂದ್ರ ಅದನ್ನ ನಾವು ಕನ್ವರ್ಟ್ ಮಾಡಿದಾಗ ಬರುತ್ತೆ.
ಸೇಮ್ ಅದೇ ತರ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರ ನೋಡ್ರಿ, ಕಿಲೋಮೀಟರ್ ದೊಡ್ಡದೈತೆ ಅದಕ್ಕೆ 18 ಮೇಲ್ಗಡೆ ಬರ್ಕೋಬೇಕು, 5 ಕೆಳಗಡೆ ಬರ್ಕೋಬೇಕು, ಇಂಟು ಇಲ್ಲಿ ಏನಿರುತ್ತಲ್ಲ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. ಎಸ್, ಇಲ್ಲಿ ನೋಡ್ರಿ 2 ಮತ್ತು 3 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಗಡಿಯಾರದ 2 ಮುಳ್ಳುಗಳು ಒಂದರ ಮೇಲೊಂದು ಬರುತ್ತವೆ ಅಂತಂದ್ ಹೇಳಿ ಈ ತರ ಕ್ವಶನ್ ಅನ್ನ ಕೇಳಿದಾರ. ಇದನ್ನ ನಾವು ಯಾವ ರೀತಿಯಾಗಿ ಬಳಸ್ಬೇಕಂತಂದ್ ಹೇಳಿದ್ರ ಇಲ್ಲೊಂದು ಫಾರ್ಮುಲಾ ಬರುತ್ತೆ ಯಾವಾಗ್ಲೂ ಅಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾ 60/11 ಇಂಟು ಏನಂತಂದ್ ಹೇಳಿದ್ರೆ ಎಚ್ ಅಂತಂದ್ ಹೇಳಿ. ಎಚ್ ಅಂತಂದ್ ಹೇಳಿದ್ರ ಪ್ರಾರಂಭದ ಗಂಟೆ ಅಂತಂದ್ ಹೇಳಿ. ಎಲ್ಲಿಂದ ಸ್ಟಾರ್ಟ್ ಆಗೈತಿ? 2 ಗಂಟೆಯಿಂದ ಸ್ಟಾರ್ಟ್ ಆಗೈತಲ್ಲ. 60/11 ಇಂಟು ಏನಂತಂದ್ ಹೇಳಿದ್ರೆ 2. ಸೊ ಇದನ್ನ ನಾವು ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಇದೆಷ್ಟಾಗತ್ತ 120/11 ಅಂತಂದ್ ಹೇಳಿ. 120/11 11 ಒಂದ್ಲೆ 11. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಎಷ್ಟು ಬರುತ್ತ? 10 ಬರುತ್ತ. ಇಲ್ಲಾಂದ್ರೆ ಡೈರೆಕ್ಟ್ ಟೈಮ್ ಮಾಡ್ರಿ, 11 ಹತ್ಲೆ ಏನಂತಂದ್ ಹೇಳಿದ್ರ 110. ಸೊ ಇಲ್ಲಿ ಏನ್ ಉಳಿದೈತಿ? ಡೈರೆಕ್ಟ್ ಆಗಿ 10 ಅಷ್ಟೇ ಉಳಿತೈತೆ. ಎಸ್, ಇಲ್ಲಿ ನೋಡ್ರಿ ಯಾವಾಗ ಅಂತಂದ್ ಹೇಳಿದ್ರ 2 ಗಂಟೆ ಆದ್ಮೇಲೆ 10 ನಿಮಿಷ 10/11 ಮಿನಿಟ್ಗೆ ಏನಂತಂದ್ ಹೇಳಿದ್ರೆ 2 ಒಂದಕ್ಕೊಂದು ಈ ರೀತಿಯಾಗಿ ಬರ್ತಾವ. ಸೊ 2 ಗಂಟೆ ದಾಟಿದ್ಮೇಲೆ 10 ನಿಮಿಷ 10/11 ಮಿನಿಟ್ಗೆ ಏನಂತಂದ್ ಹೇಳಿದ್ರೆ ನಿಮಿಷಕ್ಕೆ ಅವೆರಡು ಒಂದ್ ಮೇಲೊಂದ್ ಬರ್ತಾವ, ಸಹಪಾತದಲ್ಲಿ ಬರ್ತಾವ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಸರಣಿಯಲ್ಲಿ ಈ ಕೆಳಗಿನ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಂದ್ ಹೇಳಿ. ಇಲ್ಲಿಂದ ಐತ್ ನೋಡ್ರಿ 85, 79, 73, 67, 61, 55, ಆಮೇಲೆ 43 ಅಂತಂದ್ ಹೇಳಿ. ನೋಡ್ರಿ ಎಲ್ಲಾ ಕಡೆ -6 ಮಾಡ್ಕೊಡ್ರಿ. ಇಲ್ಲೂ -6 ಮಾಡ್ರಿ, ಇಲ್ಲೂ -6 ಮಾಡ್ರಿ, -6 ಮಾಡ್ರಿ, -6 ಮಾಡ್ರಿ, ಇದನ್ನು -6 ಮಾಡ್ರಿ. ಅದಾದ ನಂತರ ಇದನ್ನು -6 ಮಾಡ್ರಿ. 55ರಲ್ಲಿ -6 ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ? 49 ಬರ್ಬೇಕು. ಬಟ್ ಅದ್ರ 43 ಕೊಟ್ಟಿದಾರ. ಸೊ ಅದಕ್ಕೋಸ್ಕರ ಇಲ್ಲಿ ತಪ್ಪಾದ ಸಂಖ್ಯೆ ಯಾವ್ದಂತಂದ್ ಹೇಳಿದ್ರ ಯಾವ್ದಾಗತ್ತ? 43 ಆಗತ್ತ. ತಪ್ಪಾದ ಸಂಖ್ಯೆನ ನಾವು ಕಂಡು ಹಿಡಿದ್ವಿ. ಈ ರೀತಿ ಕ್ವಶನ್ಸ್ ಗಳು ನಿಮಗ್ ಬರ್ತಾವು. ಆಮೇಲೆ ನೆಕ್ಸ್ಟ್, ಒಂದು ಗಡಿಯಾರವು ರಾತ್ರಿ 10 ಗಂಟೆಗೆ 2 ನಿಮಿಷ ನಿಧಾನವಾಗಿರುತ್ತದೆ. ಅದು ಪ್ರತಿ ಗಂಟೆಗೆ 4 ಸೆಕೆಂಡ್ಗಳಷ್ಟು ವೇಗವಾಗಿ ಓಡ್ತಿದ್ರೆ ಅದು ಯಾವಾಗ ಸರಿಯಾದ ಸಮಯವನ್ನ ತೋರಿಸುತ್ತೆ ಅಂತಂದ್ ಹೇಳಿ. ಸಿಂಪಲ್, ಇದು ಜನರಲ್ ಕ್ವಶನ್ ಐತೆ. ಒಂದು ಗಡಿಯಾರವು 2 ನಿಮಿಷ ನಿಧಾನವಾಗಿರುತ್ತದೆ. ಗಡಿಯಾರವು ರಾತ್ರಿ 10 ಗಂಟೆಗೆ ಏನಂತಂದ್ ಹೇಳಿದ್ರೆ 2 ನಿಮಿಷ ನಿಧಾನವಾಗಿರುತ್ತದೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಕ್ಲಿಯರ್? 2 ನಿಮಿಷ ಅಂತಂದ್ ಹೇಳಿದ್ರ ಇಲ್ಲಿ ನೋಡ್ರಿ 2 ನಿಮಿಷ 2 ಮಿನಿಟ್ ಅಂತಂದ್ ಹೇಳಿದ್ರ ಎಷ್ಟು ಸೆಕೆಂಡ್ ಆಗತ್ತೆ? ಯಾಕಂದ್ರೆ 4 ಸೆಕೆಂಡ್ ಬೇರೆ ಐತಲ್ಲ. ಟೋಟಲ್ ಆಗಿ 120 ಸೆಕೆಂಡ್ ಆಯ್ತು. ಪ್ರತಿ ಗಂಟೆಗೆ 4 ಸೆಕೆಂಡ್ ಅಂತಂದ್ ಹೇಳಿದ್ರ ನೋಡ್ರಿ ಎಷ್ಟು ಸೆಕೆಂಡ್ ಒಳಗಡೆ? ಪ್ರತಿ ಗಂಟೆಗೆ 4 ಸೆಕೆಂಡ್ ಅಂತಂದ್ ಹೇಳಿದ್ರ 4 3 12 0 ಅಂದ್ರೆ ಟೋಟಲ್ ಆಗಿ 30 ಗಂಟೆ ಬೇಕಾಗತ್ತ. 120 ಸೆಕೆಂಡ್ಗಳು ಕವರ್ ಆಗ್ಬೇಕಂತಂದ್ ಹೇಳಿದ್ರೆ 1 ಗಂಟೆಗೆ 4 ಸೆಕೆಂಡ್ ಕವರ್ ಆಗತ್ತಂತಂದ್ ಹೇಳಿದ್ರ ಸಮಯ 120 ಸೆಕೆಂಡ್ ಕವರ್ ಆಗ್ಬೇಕಂದ್ರೆ 30 ಗಂಟೆ ಬೇಕು. ಇಲ್ಲ ಆಲ್ರೆಡಿ 10 ಗಂಟೆ ಆಗೈತೆ. ಸೊ ಅಂದ್ರೆ ನೆಕ್ಸ್ಟ್ ಮರುದಿನ 10 ಗಂಟೆ ಅಂತಂದ್ ಹೇಳಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಅಥವಾ ಇನ್ನೊಂದ್ ಏನಂತ ಹೇಳ್ಬೋದು? +30 ಅಂತ ಮಾಡ್ಕೊಡ್ರಿ. ಅವಾಗ ಏನಂತಂದ್ ಹೇಳಿ ನಿಮ್ಗೆ ಆನ್ಸರ್ ಅಲ್ಲಿ ಏನ್ ಕೊಟ್ಟಿರ್ತಾರ ನೋಡ್ಕೊಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್ ರಾತ್ರಿವರೆಗೂ, ನೆಕ್ಸ್ಟ್ ರಾತ್ರಿ 10 ಗಂಟೆಗೆ ಏನಂತಂದ್ ಹೇಳಿದ್ರ 24 ಗಂಟೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇನ್ನೂ 6 ಗಂಟೆ ಉಳಿತು. ಅಂದ್ರ ಸೊ ಮುಂದಿನ ದಿನದ ಮರುದಿನ ನಾಡಿದ್ದು ಮುಂಜಾನೆ 4 ಗಂಟೆ ಸುಮಾರು ಏನಂತಂದ್ ಹೇಳಿದ್ರೆ ಆಗ್ಬಹುದು ಅಂತಂದ್ ಹೇಳ್ಬೋದು. 10 ಗಂಟೆಯಿಂದ ಮುಂದೆ ನೋಡ್ರಿ 11, 12, 1, 2, 3, 4 ಅಂದ್ರೆ 6 ಗಂಟೆ ಹೆಚ್ಚಿಗೆ ಮಾಡ್ಕೊಂತಂದ್ ಹೇಳಿದ್ರೆ 4 ಗಂಟೆಗೆ, ನಾಡಿದ್ದು 4 ಗಂಟೆಗೆ ಅಂತಂದ್ ಹೇಳಿ ಈ ರೀತಿಯಾಗಿ ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಕಾಶ್ ಕಾ ವಿಲೋಮ್ ಶಬ್ದ ಏನಂತಂದ್ ಹೇಳಿ. ಆಕಾಶ್ ಅಂತಂದ್ ಹೇಳಿದ್ರ ಆಗಸ, ಪಾತಾಳ್ ಅಂತಂದ್ ಹೇಳಿ ಬರುತ್ತೆ. ವಿರುದ್ಧಾರ್ಥಕ ಪದ ಏನಂತಂದ್ ಹೇಳಿದ್ರೆ ಪಾತಾಳ್ ಅಂದ್ರೆ ಭೂಲೋಕ. ಪಾತಾಳ ಅಂತಂದ್ ಹೇಳಿದ್ರೆ ಪಾತಾಳ ಲೋಕ, ಭೂಲೋಕ ಅಲ್ಲ. ಭೂಲೋಕ ಅಂತಂದ್ ಹೇಳಿದ್ರೆ ಅರ್ಥ ಇದು ನಮ್ದು ಭೂಲೋಕ. ಸೊ ಆಕಾಶ್ ಆಮೇಲೆ ಪಾತಾಳ್. ಇನ್ನೊಂದ್ ನೋಡ್ರಿ, ಜೋ ಸಬ್ ಕುಚ್ ಜಾಣ್ತಾ ಹೋ ಉಸೆ ಕ್ಯಾ ಕೇಹತೆ ಹೈ ಅಂತಂದ್ ಹೇಳಿ. ಎಲ್ಲವನ್ನ ಬಲ್ಲವವನ್ನು, ಸರ್ವವನ್ನ ಬಲ್ಲವನನ್ನ ನಾವೇನಂತ ಕರಿತೀವಿ? ಸರ್ವಜ್ಞ ಅಂತ ಕರಿತೀವಲ್ಲ. ಜೋ ಸಬ್ ಕುಚ್ ಎಲ್ಲವನ್ನ ಬಲ್ಲವನನ್ನ ಸರ್ವಜ್ಞ ಅಂತಂದ್ ಹೇಳ್ತೀವಿ. ಎಸ್, ಉಪಕಾರ ಕೋ ಮಾನ್ಯ ವಾಲೆ ಕೋ ಕ್ಯಾ ಕಹತಾ ಹೈ ಅಂತಂದ್ ಹೇಳಿ. ಹಂಗಂದ್ರೆ ಇವಾಗ ಉಪಕಾರ ಮಾಡಿರ್ತಾರಲ್ಲ ಅವ್ರಿಗೆ ರಿಟರ್ನ್ ನಾವ್ ಏನಂತ ಹೇಳ್ತೀವಿ? ಸೊ ಧನ್ಯವಾದಗಳು ಅಂತಂದ್ ಹೇಳ್ಬೇಕಲ್ಲ, ಕೃತಜ್ಞ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ನದಿಗಳು ವಿಶ್ವದ ಅತಿ ದೊಡ್ಡ ಡೆಲ್ಟಾ ಮುಖಜ ಭೂಮಿಯನ್ನ ಮಾಡಿದಾವ ಅಂತಂದ್ ಹೇಳಿ.
ಸೊ ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿ, ನದಿ ಮುಖಜ ಭೂಮಿ, ನದಿಯಿಂದ ನಿರ್ಮಿತವಾದಂತದ್ದು ಅಂದ್ರ ಅದ್ ಯಾವ್ದಂತಂದ್ರೆ ಅದ್ರ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಏನಂತಂದ್ರೆ ಅದ್ರ ಪ್ರಪಂಚದ ಅತಿ ದೊಡ್ಡ ಅಂತಂದ ಹೇಳ್ತೀವಿ. ಅದಕ್ಕೆ ಇನ್ನೊಂದ್ ಹೆಸರು ಕೂಡ ಕರಿತೀವಿ ಸುಂದರ್ಬನ್ ಅಂತಂದ ಹೇಳಿ, ಸುಂದರ್ಬನ್ ಡೆಲ್ಟಾ ಅಂತಾನು ಕೂಡ ಕರಿತೀವಿ. ಸುಂದರ್ಬನ್ ಡೆಲ್ಟಾ ಇದು ಯಾವ ದೇಶಗಳಲ್ಲಿ ಅಂತಂದ್ರೆ ಅದ್ರ ಭಾರತ ಮತ್ತು ಬಾಂಗ್ಲಾ ಈ ಎರಡೂ ದೇಶಗಳಲ್ಲಿ ಇದು ಹರಡಿಕೊಂಡೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಕೇಳ್ತಾರ, ಇಲ್ಲಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರುತ್ತೆ ಇದ್ರೊಳಗಡೆ. ಸೊ ಅದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದ್ ಹೇಳ್ತೀವಿ. ಅದನ್ನ ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಆಮೇಲೆ ಈ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಒಳಗಡೆ ಏನ್ ಕಂಡು ಬರುತ್ತಂದ್ರ ರಾಯಲ್ ಬೆಂಗಾಲ್ ಟೈಗರ್ ಕಂಡು ಬರುತ್ತೆ. ನಮ್ಮ ದೇಶದ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್ ಕಂಡು ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೈಲ್ ನದಿ ಅನ್ನೋದು ಏನಂತಂದ ಹೇಳಿದ್ರ ಆಫ್ರಿಕಾದೊಳಗಡೆ ಬರುತ್ತೆ. ಎಲ್ಲಿ ಅಂತಂದ ಹೇಳಿದ್ರ ಆಫ್ರಿಕಾದೊಳಗಡೆ ಬರುತ್ತ. ಇದು ಪ್ರಪಂಚದ ಅತಿ ಉದ್ದವಾದ ನದಿ ಅಂತಂದ ಹೇಳ್ತೀವಿ, ಪ್ರಪಂಚದ ಅತಿ ಉದ್ದವಾದ ನದಿ. ಆಮೇಲೆ ಅಮೆಜಾನ್ ನದಿ, ಅಮೆಜಾನ್ ನದಿ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರ ಇದು ಸೌತ್ ಅಮೆರಿಕಾ ಅನ್ಕೊಳ್ರಿ. ಎಸ್, ಇಲ್ಲೇನಂತ ಸೌತ್ ಅಮೆರಿಕಾ ಅಲ್ಲ, ಎಸ್ ಸೌತ್ ಅಮೆರಿಕಾನ, ದಕ್ಷಿಣ ಅಮೆರಿಕಾ. ಅಮೆಜಾನ್ ಕಂಡು ಬರುತ್ತೆ, ಪ್ರಪಂಚದ ಅತಿ ಅಗಲವಾದ ಅತಿ ದೊಡ್ಡ ನದಿ ಅಂತಂತ ಹೇಳಿ. ಆಮೇಲೆ ಮಿಸಿಸಿಪ್ಪಿ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರ ಇದು ಈ ರೀತಿಯಾಗಿ ಹಿಂಗ್ ಬರುತ್ತ. ಇದು ಎಸ್ ಉತ್ತರ ಅಮೆರಿಕಾದೊಳಗಡೆ ಮಿಸಿಸಿಪ್ಪಿ. ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆಯನ್ನ ಸುಮಾರು 27 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅದು ದಿನಕ್ಕೆ ಎಷ್ಟು ಡಿಗ್ರಿ ಕೋನವನ್ನ ಕ್ರಮಿಸುತ್ತದೆ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ನೋಡ್ರಿ, ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆಯನ್ನ ಹಾಕ್ಬೇಕಂತಂದ ಹೇಳಿದ್ರ ಅಂದ್ರೆ ಟೋಟಲ್ ಆಗಿ ಎಷ್ಟು ಡಿಗ್ರಿ ಹಾಕ್ಬೇಕು, ಟೋಟಲ್ ಆಗಿ ತಿರುಗಬೇಕಂತಂದ ಹೇಳಿದ್ರ 360 ಡಿಗ್ರಿ. 360 ಡಿಗ್ರಿ ಡಿವೈಡೆಡ್ ಬೈ 27 ಮಾಡ್ಕೊಡ್ರಿ. ಸೊ ಎಷ್ಟ್ ಬರುತ್ತಂತಂದ ಹೇಳಿದ್ರ 13.3 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತೆ? 13.3 ಡಿಗ್ರಿ ಅಂತಂದ ಹೇಳಿ. ಅದಾದ ನಂತರ ಇಂಟರ್ಪ್ರಿಯರ್ ಆಫ್ ಮೆಲೋಡೀಸ್ ಅಂತಂದ ಹೇಳಿ ಪುಸ್ತಕವನ್ನ ಬರೆದವ್ರು ಯಾರು? ಇಂಟರ್ಪ್ರಿಟರ್ ಆಫ್ ಮೆಲೋಡೀಸ್ ಅಂತಂದ ಹೇಳಿ ಒಂದು ಬುಕ್ ಬರುತ್ತೆ. ಇದನ್ನ ಬರೆದವ್ರು ಯಾರಂತಂದ ಹೇಳಿದ್ರ ಜಂಪಾ ಲಹರಿ. ಯಾರು ಬರೀತಾರ ಅಂತಂದ್ರೆ ಇದ್ರ ಜುಂಪಾ ಲಹರಿ ಅವರು ಬರೀತಾರ. ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ 2000 ಒಳಗಡೆ 2000 ಇಸ್ವಿ ಒಳಗಡೆ ಇವರಿಗೆ ಪುಲಿಟ್ಜರ್ ಒಂದು ತುಂಬಾ ಪ್ರಶಸ್ತಿ, ತುಂಬಾ ಇಂಪಾರ್ಟೆಂಟ್ ಪ್ರಶಸ್ತಿ ಪುಲಿಟ್ಜರ್ ಅಂತಂದ ಹೇಳಿ, ಪುಲಿಟ್ಜರ್ ಪ್ರಶಸ್ತಿ ಅಂತಂದ ಹೇಳಿ ಬರುತ್ತೆ, ನೆನ್ಪಿಡು. ಆಮೇಲೆ ಅರುಂಧತಿ ರಾಯ್ ಏನಂತಂದ ಹೇಳಿದ್ರ ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಗತ್ತ. ಅದು ಯಾವ ಕೃತಿಗೆ ಅಂತಂದ ಹೇಳಿ ನನಗ ಒಂದು ಕಾಮೆಂಟ್ ಅನ್ನ ಹಾಕ್ರಿ. ಇವನ್ ಕಿರಣ್ ದೇಸಾಯಿ ಅವ್ರಿಗೂ ಸಿಗತ್ತೆ. ಭಾರತದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಯಾವ ವರ್ಷ ಜಾರಿಗೆ ತಗೊಂಡ್ ಬರ್ತಾರ ಅಂತ ಕ್ವಶನ್ ಕೇಳಿದಾರ. ಎಷ್ಟು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಯಾವಾಗ ಜಾರಿಗೆ ತಗೊಂಡ್ ಬರ್ತಾರ? 2013 ಒಳಗಡೆ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದಾದ ನಂತರ ನೆಕ್ಸ್ಟ್ 1950ರಿಂದ 1980 ಅವಧಿಯಲ್ಲಿ ಶೀತಲ ಸಮರ ನಡೀತಿರುತ್ತೆ. ಅಂದ್ರೆ ಯಾವ ದೇಶಗಳು ಯುದ್ಧ ನಡೆಯಂಗಿಲ್ಲ, ಬಟ್ ಅದ್ರ ನಾ ಮುಂದ್ ನೀ ಮುಂದ್ ಅಂತಂದ ಹೇಳಿ ಮಿಲಿಟರಿಯನ್ನ ಅಥವಾ IT ಸೆಕ್ಟರ್ ಅನ್ನ ಅಥವಾ ಕೈಗಾರಿಕಾ ಸೆಕ್ಟರ್ ಅನ್ನ ಮುಂದೇನಂತಂದ ಹೇಳಿದ್ರೆ ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತಂದ ಹೇಳಿ ಇಂಥ ಟೈಮ್ ಒಳಗಡೆ ಭಾರತವು ಯಾವುದೇ ಮಹಾಶಕ್ತಿ ಬಣಕ್ಕೆ ಸೇರದಂತೆ ತಡೆದ ಭಾರತೀಯ ವಿದೇಶಾಂಗ ನೀತಿಯ ವೈಶಿಷ್ಟ್ಯ ಏನು ಅಂತಂದ ಹೇಳಿ ಅದನ್ನ ನಾವು ಆಲಿಪ್ತ ನೀತಿ ಅಂತ ಕರಿತೀವಿ, ನಾನ್ ಅಲೈನ್ ಮೂವ್ಮೆಂಟ್ ಅಂತಂದ ಹೇಳಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾಕಂತಂದ ಹೇಳಿದ್ರೆ ಕೋಲ್ಡ್ ವಾರ್ ಟೈಮ್ ಒಳಗಡೆ 2 ಗ್ರೂಪ್ಗಳು ಇರ್ತಾವ. ಒಂದ್ ಯಾವ್ದಂತಂದ್ರೆ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆದ್ರೆ ಇನ್ನೊಂದು USSR ರಷ್ಯಾ ಅಂತಂದ ಹೇಳಿ. ಇವೆರಡು ಏನಂತಂದ್ರೆ 2 ಮಹಾಶಕ್ತಿ ಬಣಗಳಿರ್ತಾವ. ಹಲವಾರು ದೇಶಗಳು ಈ ಕಡೆ ಸೇರ್ತಾವ, ಇನ್ನೊಂದು ಹಲವಾರು ದೇಶಗಳು ಈ ಕಡೆ ಸೇರ್ತಾವ. ನಾವು ಯಾವ ದೇಶಕ್ಕೂ ಹೋಗಿ ಸೇರಂಗಿಲ್ಲ. ಅದನ್ನ ನಾವು ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತಂದ ಹೇಳ್ತೀವಿ, ಆಲಿಪ್ತ ನೀತಿ. ಸೊ ಯಾವ ಪಕ್ಷಕ್ಕೂ ನಾವು ಹೋಗಿ ಸೇರಂಗಿಲ್ಲ. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರ ಜವಾಹರ್ಲಾಲ್ ನೆಹರು. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರ ಜವಾಹರ್ಲಾಲ್ ನೆಹರು ಅವರು ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದಂತಹ ನಮ್ಮ ಉತ್ತುಂಗದಲ್ಲಿದ್ದ ದಕ್ಷಿಣ ಭಾರತದ 3 ಪ್ರಮುಖ ರಾಜವಂಶಗಳು ಯಾವ್ಯಾವ ಅಂತಂದೇಳಿ. ಸಂಗಮ ಸಾಹಿತ್ಯದೊಳಗಡೆ 3 ರಾಜವಂಶಗಳ ಬಗ್ಗೆ ಹೇಳ್ತಾರ. ಸಂಗಮ ಅಂತಂದ ಹೇಳಿ ಬಂತಂದ್ರ ಸಂಗಮ ಸಾಹಿತ್ಯ ಬಂದು ಅಂತಂದ ಹೇಳಿದ್ರ ಅದು ತಮಿಳುನಾಡಕ್ಕೆ ಸಂಬಂಧಪಟ್ಟಿದ್ದು. ತಮಿಳುನಾಡದಲ್ಲಿ ಯಾರ್ಯಾರು ಚಾಲುಕ್ಯರು ಅಂತಂದ ಹೇಳಿ ಬರಂಗಿಲ್ಲ, ರಾಷ್ಟ್ರಕೂಟರು ಬರಂಗಿಲ್ಲ, ಯಾಕಂದ್ರೆ ಅವ್ರು ಕರ್ನಾಟಕದವರು. ಇನ್ಯಾರು ಬರಬೇಕು? ಇವ್ರು ಬರಬೇಕು,
ಚೋಳರು, ಚೇರರು ಅಥವಾ ಪಾಂಡ್ಯರು ಅಂತಂದ ಹೇಳಿ. ಎಸ್, ಪಲ್ಲವರು ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಅವ್ರು ಆಲ್ರೆಡಿ ಆಳ್ವಿಕೆಯನ್ನ ಮುಗಿಸೋಗಿರ್ತಾರೆ. ಸಂಗಮ ಸಾಹಿತ್ಯ ಬರೋದ್ರೊಳಗಡೆ ಪಲ್ಲವರು ಬರಂಗಿಲ್ಲ. ಪಲ್ಲವರು ಕೂಡ ತಮಿಳುನಾಡದಲ್ಲೇ, ಬಟ್ ಆನ್ಸರ್ ಚೇರರು, ಚೋಳರು ಮತ್ತು ಪಾಂಡ್ಯರು ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದ್ರೊಳಗಡೆ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಯಾವುದು ಅಂತಂದ ಹೇಳಿ. ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಪ್ರಕಾರ, ಕರೆಕ್ಟ್ ಆಗಿ ವ್ಯಾಕರಣದ ಪ್ರಕಾರ ಯಾವ್ದು ಬರ್ದಾರ ಅಂತಂದ ಹೇಳಿ ಇಲ್ಲಿ ನೋಡ್ರಿ, ತದ್ನುಕುಲ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, 1699ರಲ್ಲಿ ಖಾಲ್ಸಾ ಪಂಥದ ಸ್ಥಾಪನೆಯ ಸಮಯದೊಳಗಡೆ ಗುರು ಗೋವಿಂದ್ ಸಿಂಗ್ ಜಿ ಅವರಿಂದ ದೀಕ್ಷೆ ಪಡೆದಂತಹ ಮೊದಲ 5 ಸಿಖ್ಖರನ್ನ ಒಟ್ಟಾಗಿ ಏನಂತಂದ ಹೇಳಿ ಕರೀತಾರ ಅಂತ ಕ್ವಶನ್ ಅನ್ನ ಕೇಳಿದಾರ. ಸೊ ಅವ್ರನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರೆ ಪಂಜ ಪ್ಯಾರೆ ಅಂತಂದ ಹೇಳಿ, ಪಂಜ್ ಪ್ಯಾರೆ ಅಂತಂದ ಹೇಳಿ ಕರೀತಾರ. ಏನಂತ ಕರೀತಾರ? ಪಂಜ್ ಪ್ಯಾರೆ ಅಂತಂದ ಹೇಳಿ ಕರೀತಾರ. ಸೊ ಇದು ತುಂಬಾ ಇಂಪಾರ್ಟೆಂಟ್. 1699 ಬೈಸಾಖಿ ಹಬ್ಬದ ದಿನದಂದು, ಯಾವ ದಿನದಂದು? ಬೈಸಾಖಿ ಹಬ್ಬದ ದಿನದಂದು ಸಿಖ್ಖರ ಗುರುವಾದಂತಹ 10ನೇ ಗುರುವಾದಂತಹ ಗುರು ಗೋವಿಂದ್ ಸಿಂಗ್ ಅವರು ಏನ್ ಮಾಡ್ತಾರ ಅಂತಂದ್ರೆ ಖಾಲ್ಸಾ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ. ಯಾಕಂತಂದ ಹೇಳಿದ್ರೆ ಧರ್ಮದ ರಕ್ಷಣೆಗೋಸ್ಕರ, ಅದು ಮೊಘಲರ ವಿರುದ್ಧ ಯುದ್ಧ ಮಾಡಬೇಕು ಅಂತಂದ ಹೇಳಿ. ಸೊ ಅದ್ರಲ್ಲಿ ಫಸ್ಟ್ ಏನಂತಂದ ಹೇಳಿದ್ರೆ 5 ಜನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಶಿಷ್ಯರು ಇದು ಮಾಡ್ಕೊಂತಾರ. ಏನಂತಂದ ಹೇಳಿದ್ರ ಅದಕ್ಕೆ ಜಾಯಿನ್ ಆಗ್ತಾರ ಖಾಲ್ಸಾ ಸೈನ್ಯದೊಳಗಡೆ. ಅವ್ರನ್ನ ಪಂಜ್ ಪ್ಯಾರೆ ಅಂತಂದ ಹೇಳಿ ಕರೀತಾರ. ಈ ಪಾಯಿಂಟ್. ಆಮೇಲೆ ಇಲ್ಲೇ ನೆನ್ಪಿಟ್ಕೊಳ್ರಿ, ಇದು ಯಾಕೆ ಸೈನ್ಯ ಸ್ಥಾಪನೆ ಆಯ್ತಂತಂದ ಹೇಳಿದ್ರ, ಯಾವಾಗ ಅಂತಂದ ಹೇಳಿದ್ರ ಶಹಜಹಾನ್ ಇದ್ದಾಗ. ಶಹಜಹಾನ್ ಅಲ್ಲ, ಜಹಾಂಗೀರ್ ಇದ್ದಾಗ. ಜಹಾಂಗೀರ್ ಇದ್ದಾಗ ಅವನ್ ಮಗ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಶಹಜಹಾನು ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಸಿಖ್ಖರ ಜೊತೆ ತುಂಬಾ ಕ್ಲೋಸ್ ಇರ್ತಾನ. ಅದು ಯಾರಂತಂದ ಹೇಳಿದ್ರೆ ಗುರು ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್ರ ಏನಂತಂದ ಹೇಳಿದ್ರೆ ಇವ್ರ ಜೊತೆ ಸ್ವಲ್ಪ ಕ್ಲೋಸ್ ಇರ್ತಾನ. ಸೊ ಇವ್ರ ಗುರು ಅರ್ಜುನ್ ದೇವ್ ಶಹಜಹಾನ್ಗೆ ಹೆಲ್ಪ್ ಮಾಡ್ತಿದಾರ ಮೊಘಲ್ ಸುಲ್ತಾನತ್ವವನ್ನ ವಶಪಡಿಸ್ಕೊಳ್ಳೋಕೆ ಅಂತಂದ ಹೇಳಿ ತಿಳ್ಕೊಂಡು ಜಹಾಂಗೀರ್ ಏನ್ ಮಾಡ್ತಾನ ಅಂದ್ರೆ ಗುರು ಅರ್ಜುನ್ ದೇವರನ್ನ ಗಲ್ಲಿಗೇರಿಸ್ತಾನ. ಇದು ಒಂದು. ಅದಾದ ನಂತರ ನೆಕ್ಸ್ಟ್ ಔರಂಗಜೇಬ್. ಔರಂಗಜೇಬ್ ಕೂಡ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಸಿಖ್ಖರು ತುಂಬಾ ಏನಂತಂದ ಹೇಳಿದ್ರ ಪರಾಕ್ರಮವನ್ನ ತೋರಿಸ್ತಾ ಇದಾರೆ, ತುಂಬಾ ಪ್ರಾಬ್ಲಮ್ ಮಾಡ್ತಿದಾರೆ ಅಂತಂದ ಹೇಳಿ ಗುರು ತೇಜ್ ಬಹದ್ದೂರ್ನನ್ನ, ಯಾರಂತಂದ ಹೇಳಿದ್ರೆ ಗುರು ತೇಜ್ ಬಹದ್ದೂರ್ನನ್ನ ಏನ್ ಮಾಡ್ತಾರಂದ್ರ ಗಲ್ಲಿಗೇರಿಸ್ತಾನ. ಯಾರು? ಔರಂಗಜೇಬ್ ಏರಿಸ್ತಾನ. ಸೊ ಇದೆಲ್ಲ ಹಿಂಗಾಗಿ ಸಿಖ್ ಧರ್ಮ ನಾಶ ಆಗತ್ತಂತಂದ ಹೇಳಿ ಗುರು ತೇಜ್ ಬಹದ್ದೂರ್ ಅವರ ಮಗನಾದಂತಹ ಗುರು ಗೋವಿಂದ್ ಸಿಂಗ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 10ನೇ ಗುರು ಆಗಿ ದೀಕ್ಷೆಯನ್ನ ತಗೊಂಡು ಖಾಲ್ಸಾ ಒಂದು ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳನ್ನ ಬೇರೆ ಬೇರೆ ಹೆಸರಿಂದ ಕರೀತಾರ. ಬೇರೆ ಬೇರೆ ಹೆಸರಿಂದ ಕರೀತಾರ. ಅದು ಏನಂತಂದ ಹೇಳಿದ್ರೆ ಇಲ್ಲಿಂದ ಹಿಡ್ಕೊಂಡು, ಎಲ್ಲಿಂದ? ಗುಜರಾತ್ ಇಂದ ಹಿಡ್ಕೊಂಡು ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ತಮಿಳುನಾಡದೊಳಗಡೆ ಬರುವಂತಹ ಘಟ್ಟಗಳನ್ನ ಅಥವಾ ಪರ್ವತಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಶ್ಚಿಮ ಘಟ್ಟಗಳು ಅಂತಂದ ಹೇಳಿ ಕರಿತೀವಿ. ಅದರಲ್ಲೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಇಲ್ಲಿ ಪಶ್ಚಿಮ ಘಟ್ಟಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಹ್ಯಾದ್ರಿ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಹ್ಯಾದ್ರಿ ಅಂತಂದ ಹೇಳಿ. ಆಮೇಲೆ ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂದ್ರೆ ಕರ್ನಾಟಕದೊಳಗಡೆ ಟೋಟಲ್ 100% ಪಶ್ಚಿಮ ಘಟ್ಟಗಳಿದ್ದು ಅಂತಂದ್ರೆ ಅದರಲ್ಲಿ 52% ಪಶ್ಚಿಮ ಘಟ್ಟಗಳು ಎಲ್ಲಿ ಕಂಡು ಬರ್ತಾವ? ನಮ್ಮ ಕರ್ನಾಟಕದೊಳಗಡೆ ಕಂಡು ಬರ್ತಾವ. ಇದು ಬಹಳ ಅಂದ್ರ ಬಹಳ ಯೂಸ್ ಆಗತ್ತೆ.